शांति। शुभ बाबा याद है। बाप दादा मधुबन मुरली दिनांक 18/5/2026। मीठे बच्चे, इसी रूहानी नशे में रहो कि हम ईश्वरीय फैमिली के हैं। हम अपनी गुप्त दैवी राजधानी स्थापन कर रहे हैं। ಮಧುರ ಮಕ್ಕಳೇ, ಇದೇ ಆತ್ಮಿಕ ನಶೆಯಲ್ಲಿರಿ. ನಾವು ಈಶ್ವರ್ಯ ಕುಟುಂಬದವರು. ನಾವು ನಮ್ಮ ಗುಪ್ತ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. प्रश्न, बच्चों में कौन सी आदत पक्की हो तो सारा दिन खुशी बनी रहे. ಮಕ್ಕಳಲ್ಲಿ ಯಾವ ಅಭ್ಯಾಸ ಪಕ್ಕ ಆದಾಗ ಇಡೀ ದಿನ ಖುಷಿಯಲ್ಲಿರುತ್ತಾರೆ ಅಥವಾ ಇಡೀ ದಿನ ಖುಷಿ ಇರುತ್ತೆ. उत्तर, अगर सवेरे सवेरे उठकर विचार सागर मंथन करने की आदत हो तो सारे दिन अपार खुशी रहे. ಒಂದು ವೇಳೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸ ಆದರೆ ಇಡೀ ದಿನದಲ್ಲಿ ಅಪಾರ ಖುಷಿ ಇರುವುದು. ಬಾಪ್ ಕಿ ಶ್ರೀಮತ್ ಹೇ ಬಚ್ಚೆ, ಅಮೃತ್ ವೇಳೆ ಉಟ್ಕರ್ ಅಪ್ನೆ ಬಾಪ್ ಸೆ ಮೀಠಿ ಮೀಠಿ ಬಾತಾ ಕರೋ. ತಂದೆಯ ಶ್ರೀಮತಾಗಿದೆ, ಮಕ್ಕಳೇ ಅಮೃತ ವೇಳೆಯಲ್ಲಿ ಎದ್ದು ತಮ್ಮ ತಂದೆಯೊಂದಿಗೆ ಮಧುರಾತಿ ಮಧುರ ಮಾತನ್ನು ಆಡಿ. ವಿಚಾರ ಕರೋ ಹಮ್ ಅಭಿ ಕಿಸ್ ಫ್ಯಾಮ್ಲಿ ಕೆ ಹೇ. ವಿಚಾರ ಮಾಡಿ, ನಾವೀಗ ಯಾವ ಫ್ಯಾಮ್ಲಿಯವರು, ಯಾವ ಕುಟುಂಬದವರು, ನಾವು ಯಾವ ಪರಿವಾರದವರು. ಹಮಾರ ಕರ್ತವ್ಯ ಕ್ಯಾ ಹೇ, ನಮ್ಮ ಕರ್ತವ್ಯ ಏನು. ಅಗರ್ ಬುದ್ಧಿ ಮೇ ರಹೆ कि हमारी यह ईश्वरीय फैमिली है, हम अपनी नई राजधानी स्थापन कर रहे हैं, तो सारा दिन ಖುಷಿ ಬನಿ ರಹೆ. ಒಂದು ವೇಳೆ ಬುದ್ಧಿಯಲ್ಲಿ ನೆನಪಿದ್ರೆ ನಾವು ಈಶ್ವರ್ಯ ಪರಿವಾರದವರು, ನಾವು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ, ಈ ಸ್ಮೃತಿ ಇತ್ತು ಅಂದರೆ ಇಡೀ ದಿನ ನಿಮಗೆ ಖುಷಿ ಇರ್ತದೆ. ओम शांति। बच्चे जानते हैं कि यह रूहानी परिवार है, वह सब है जिस्मानी परिवार. ಬಾಬಾ ತಿಳಿಸ್ತಾ ಇದ್ದಾರೆ, ನಿಮಗೆ ಮಕ್ಕಳಿಗೆ ಗೊತ್ತು, ಇದು ಆತ್ಮಿಕ ಪರಿವಾರ, ಅಲ್ಲಿರುವುದೆಲ್ಲ ಶಾರೀರಿಕವಾದಂಥ ಪರಿವಾರ. ಯಹ ಹೇ ರೂಹಾನಿ ಪರಿವಾರ. ಬಾಬಾ ತಿಳಿಸ್ತಾ ಇದ್ದಾರೆ, ಇದಾಗಿದೆ ಆತ್ಮಿಕ ಪರಿವಾರ. रूहानी बाप का यह परिवार जैसे लौकिक घर में माँ बाप बच्चे होते हैं, वह हुआ हद का परिवार. तुम अभी बेहद की ಫ್ಯಾಮ್ಲಿ ಟಹರೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಆತ್ಮಿಕ ತಂದೆ ಮತ್ತು ಇಲ್ಲಿ ಆತ್ಮಿಕ ಪರಿವಾರ ಆಗಿದೆ. ಆತ್ಮಿಕ ತಂದೆ ಇದು ಪರಿವಾರ. ಹೇಗೆ ಲೌಕಿಕದಲ್ಲಿ ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿರ್ತಾರೋ ಅದು ಹದ್ದಿನ ಪರಿವಾರ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ನೀವೀಗ ಬೇಹದ್ದಿನ ಪರಿವಾರದವರಾಗಿದ್ದೀರಿ. ಬಚ್ಚೆ ಗಾತೆ ಭಿ ಹೇ ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೇರೆ ಅಥವಾ ಜೈಸೆ ಫ್ಯಾಮ್ಲಿ ಹೋಗಯೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ನೀವು ಮಕ್ಕಳು ಗಾಯನ ಮಾಡ್ತೀರಿ, ನೀವು ಮಾತು ಪಿತಾ ಆಗಿದ್ದೀರಿ, ನಾವು ನಿಮ್ಮ ಸಂತಾನರು ಅಂತ ಹೇಳ್ತೀರಿ ಅಂದಮೇಲೆ ಇದೊಂದು ಕುಟುಂಬ ಆಯಿತು, ಇದೊಂದು ಪರಿವಾರ ಆಯಿತು. ಕ್ರಿಯೇಟರ್ ಕಿ ಕ್ರಿಯೇಷನ್ ಟಹರೆ. ಹಾಗಾದರೆ ಆ ರಚಯಿತನ ರಚನೆ ನೀವಾದ್ರಿ. ಯೂ ತೋ ಬಚ್ಚೆ ಉನ್ಕಿ ಕ್ರಿಯೇಷನ್ ಹೇ ಪರಂತು ಜಾನ್ತೆ ನಹಿ ಹೇ. ಹಾಗೆ ನೋಡಿದರೆ ಎಲ್ಲ ಮಕ್ಕಳು ಆ ಪರಮಾತ್ಮ ತಂದೆ ರಚಯಿತನ ರಚನೆ ಆಗಿದ್ದೀವಿ, ಆದರೆ ಆ ತಂದೆಯನ್ನು ಯಾರು ಅರಿತಿಲ್ಲ. ತುಮ್ ಬಚ್ಚೆ ಅಭಿ ಜಾನ್ತೆ ಹೋ ಬರೋಬರ್ ಬೇಹದ್ ಬಾಪ್ ಕಿ ಯಹ ಫ್ಯಾಮ್ಲಿ ಹೇ. ಆದರೆ ನೀವು ಮಕ್ಕಳೀಗ ಅರಿತುಕೊಂಡಿದ್ದೀರಿ, ಅವಶ್ಯವಾಗಿ ಬೇಹದ್ದಿನ ತಂದೆಯ ಕುಟುಂಬ ಇದಾಗಿದೆ. ಈಶ್ವರ್ಯ ವಿಶ್ವವಿದ್ಯಾಲಯ, ಮತ್ತು ಇದು ಈಶ್ವರ್ಯ ವಿಶ್ವವಿದ್ಯಾಲಯ ಆಗಿದೆ. ಇನ್ಕೆ ಲಿಯೆ ಗಾಯ ಹೇ ವಿನಾಶ ಕಾಲೆ ಪ್ರೀತ್ ಬುದ್ಧಿ ವಿಜಯಂತಿ. ಐಸೆ ಫ್ಯಾಮ್ಲಿ ಕಭಿ ಗೀತಾ ಮೇ ನಹಿ ಗಾಯಿ ಹುಯಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಇದು ಈಶ್ವರ್ಯ ಕುಟುಂಬ,
ಈಶ್ವರಿಯ ವಿಶ್ವವಿದ್ಯಾಲಯ ಆಗಿದೆ, ಇವ್ರಿಗೋಸ್ಕರ ಗಾಯನ ಮಾಡಲಾಗಿದೆ. ವಿನಾಶ ಕಾಲದಲ್ಲಿ ಯಾರ್ದು ಪ್ರೀತಿ ಬುದ್ಧಿ ಇರ್ತದೋ ಅವ್ರದ್ದು ವಿಜಯ ಅಂತ. ಇಂತಹ ಒಂದು ಪರಿವಾರ ಗೀತೆಯಲ್ಲಿ, ಇಂಥ ಪರಿವಾರದ ಬಗ್ಗೆ ಗೀತೆಯಲ್ಲಿ ಎಲ್ಲೂ ಗಾಯನ ಇಲ್ಲ. ತುಮ್ ಈಶ್ವರ್ಯ ಫ್ಯಾಮಿಲಿ ಗುಪ್ತ ದೈವಿ ರಾಜಧಾನಿ ಸ್ಥಾಪನೆ ಕರ್ ರಹೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಈಶ್ವರ್ಯ ಪರಿವಾರದವರು ಗುಪ್ತವಾಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ. ಕಿಸ್ಕೋ ಬಿ ಪತಾ ನಹಿ ಪಡ್ತಾ. ನೀವು ರಾಜಧಾನಿ ಸ್ಥಾಪನೆ ಮಾಡ್ತಾ ಇದ್ದೀರಿ ಅಂತ ಯಾರಿಗೂ ಗೊತ್ತೂ ಆಗೋದಿಲ್ಲ ಅಂತಾರೆ ಬಾಬಾ. ತುಮಕೋ ನಶಾ ಹೇ, ಜೋ ಜೋ ಬಾಪ್ ಕೋ ಯಾದ್ ಕರೆಂಗೆ ಉನ್ಕೋ ನಶಾ ರಹೇಗ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ನಿಮಗೆ ನಶೆ ಇದೆ. ಯಾರ್ಯಾರೆಲ್ಲ ತಂದೆಯನ್ನು ನೆನಪು ಮಾಡ್ತಾರೋ ಅವ್ರಿಗೆ ನಶೆ ಇರ್ತದೆ. ದೇಹ ಅಭಿಮಾನ ಮೇ ಆನೆ ಸೆ ವಹ ನಶಾ ಉತರ್ ಜಾಯೇಗ. ಯಾವಾಗ ದೇಹಾಭಿಮಾನದಲ್ಲಿ ಬರ್ತಾರೋ ಆಗ ಆ ನಶೆ ಇಳಿದು ಬಿಡ್ತದೆ ಅಂತಾರೆ ಬಾಬಾ. ಈಶ್ವರ್ಯ ಫ್ಯಾಮಿಲಿ ಹೇ, ಇಸ್ಕೋ ಘರ್ ಜಾನಾ ಹೇ. ಈಶ್ವರ್ಯ ಫ್ಯಾಮಿಲಿ ಹೇ, ಹಮ್ಕೋ ಘರ್ ಜಾನಾ ಹೇ, ಫಿರ್ ದೈವಿ ರಾಜಧಾನಿ ಮೇ ಆಯೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ, ಇದು ಈಶ್ವರ್ಯ ಪರಿವಾರ. ಈಗ ನಾವೆಲ್ಲ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಅದರ ನಂತರ ದೈವಿ ರಾಜಧಾನಿಯಲ್ಲಿ ಬರ್ತೀವಿ. ವಹ ಹೇ ದೈವಿ ಫ್ಯಾಮಿಲಿ, ವಹ ಅಸುರಿ ಫ್ಯಾಮಿಲಿ, ಯಹ ಹೇ ತುಮ್ಹಾರಿ ಈಶ್ವರ್ಯ ಫ್ಯಾಮಿಲಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸತ್ಯುಗದಲ್ಲಿರೋದು ದೈವಿ ಪರಿವಾರ, ಕಲಿಯುಗದಲ್ಲಿರೋದು ಅಸುರಿ ಪರಿವಾರ. ಇದು ನಿಮ್ಮದು ಈಶ್ವರ್ಯ ಪರಿವಾರ ಆಗಿದೆ. ರೂಹಾನಿ ಬಾಪ್ ದಾದಾಕ್ಕೆ ಬಚ್ಚೆ ಬಹನ್ ಬಾಯಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಆತ್ಮಿಕ ಒಂದು ಬಾಪ್ತಾದರವರ ಮಕ್ಕಳು, ನೀವು ಸೋದರ ಸೋದರಿಯರಾಗಿದ್ದೀರಿ. ಬಸ್ ಯಹ ಹೇ ರೂಹಾನಿ ಪ್ರವೃತ್ತಿ ಮಾರ್ಗ. ಬಾಬಾ ಹೇಳ್ತಿದ್ರೆ ಕೇವಲ ಇದಾಗಿದೆ ಆತ್ಮಿಕ ಪ್ರವೃತ್ತಿ ಮಾರ್ಗ. ಸತ್ಯುಗ ಮೇ ಈಶ್ವರ್ಯ ಫ್ಯಾಮಿಲಿ ನಹಿ ಕಹೆಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಸತ್ಯುಗದಲ್ಲಿ ಈಶ್ವರ್ಯ ಪರಿವಾರ ಅಂತ ಹೇಳೋದಿಲ್ಲ, ವಹ ದೈವಿ ಫ್ಯಾಮಿಲಿ ಹೋ ಜಾತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅಲ್ಲಿ ದೈವಿ ಪರಿವಾರ ಆಗಿಬಿಡ್ತದೆ. ಯಹ ಈಶ್ವರ್ಯ ಫ್ಯಾಮಿಲಿ ಬಡಿ ಜಬರ್ದಸ್ತ್ ಹೇ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಇದು ಈಶ್ವರ್ಯ ಫ್ಯಾಮಿಲಿ, ಈಶ್ವರ್ಯ ಪರಿವಾರ ಬಹಳಷ್ಟು ಜಬರ್ದಸ್ತ್ ಆಗಿದೆ. ತುಮ್ ಜಾನ್ತೆ ಹೋ ಅಭಿ ಹಮ್ ಈಶ್ವರ್ಯ ಫ್ಯಾಮಿಲಿ ದೈವಿ ರಾಜ್ಯ ಸ್ಥಾಪನ್ ಕರ್ ರಹೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಮಕ್ಕಳೇ ನಿಮಗೆ ಗೊತ್ತು, ನಾವು ಈಶ್ವರ್ಯ ಪರಿವಾರದವರು ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಐಸೆ ಐಸೆ ಅಪ್ನೆ ಸಾಥ್ ಬಾತೆ ಕರ್ತೆ ವಿಚಾರ ಸಾಗರ್ ಮಂಥನ್ ಕರ್ನಾ ಚಾಹಿಯೆ. ಬಾಬಾ ಹೇಳ್ತಾ ಇದ್ದಾರೆ, ಈ ರೀತಿ ನಿಮ್ಮೊಂದಿಗೆ ನೀವು ಮಾತನಾಡ್ತಾ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಸವೇರೆ ಉಟ್ಕರ್ ಯಾದ್ ಮೇ ಬೇಟೋ ತೋ ವಿಚಾರ ಸಾಗರ್ ಮಂಥನ್ ಕರ್ನೆ ಕಿ ಆದತ್ ಪಡ್ ಜಾಯೇಗಿ. ಬಾಬಾ ತಿಳಿಸ್ತಾ ಇದ್ದಾರೆ, ಬೆಳಿಗ್ಗೆ ಎದ್ದು ತಂದೆ ನೆನಪಿನಲ್ಲಿ ಕೂತ್ಕೊಳ್ರಿ, ಆವಾಗ ವಿಚಾರ ಸಾಗರ ಮಂಥನ ಮಾಡುವಂತಹ ಅಭ್ಯಾಸ ನಿಮಗೆ ಆಗ್ಬಿಡ್ತದೆ. ಉಮ್ಮಂಗ್ ಮೇ ಆತೆ ಜಾಯೆಂಗೆ. ನೀವು ಆಗ ಉಮ್ಮಂಗ ಉತ್ಸಾಹದಲ್ಲಿ ಬರ್ತಾ ಹೋಗ್ತೀರಿ. ಜಬ್ ಔರ್ ಸಬ್ ಮನುಷ್ಯ ನೀಂದ್ ಮೇ ಸೋಯೆ रहते हैं ತುಮ್ ಉಸ್ ಸಮಯ ಜಾಗ್ತೆ ಹೋ. ಬಾಬಾ ಹೇಳ್ತಾ ಇದ್ದಾರೆ, ಇವತ್ತು ಜಗತ್ತಿನಲ್ಲಿ ಎಲ್ಲ ಮನುಷ್ಯರು ಯಾವಾಗ ಮಲಗಿರ್ತಾರೋ ನಿದ್ರೆಯಲ್ಲಿ, ಆ ಸಮಯದಲ್ಲಿ ನೀವು ಜಾಗೃತರಾಗ್ತೀರಿ, ಹೇಳ್ತೀರಿ. तुम्हें सवेरे सवेरे उठकर ऐसे ऐसे ख्याल करने चाहिए, फिर देखो तुमको कितनी खुशी रहती है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನೀವು ಬೆಳಿಗ್ಗೆ ಎದ್ದು ಈ ರೀತಿ ಬಾಬನ ಧ್ಯಾನದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡ್ತಾ ಹೋದ್ರಿ ಅಂದರೆ, ವಿಚಾರ ಮಾಡ್ತಾ ಇದ್ರೆ ನೋಡ್ರಿ ನಿಮ್ಗೆ ಎಷ್ಟೊಂದು ಖುಷಿ ಇರ್ತದೆ. जो भी श्रीमत मिलती है उस पर चलना है, फिर तुमको खुशी बहुत होगी. ಈಶ್ವರ್ಯ ಫ್ಯಾಮಿಲಿ ಕಿ ಯಾದ್ ಆಯೇಗಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ಏನೆಲ್ಲ ಶ್ರೀಮತ ಸಿಗ್ತದೋ ಅದರ ಅನುಸಾರ ನೀವು ನಡೀತಾ ಇರಿ. ಆವಾಗ ನೋಡಿ ನಿಮ್ಗೆ ಎಷ್ಟೊಂದು ಖುಷಿ ಇರ್ತದೆ, ಬಹಳಷ್ಟು ಖುಷಿನೂ ಇರ್ತದೆ. ಆಮೇಲೆ ನಿಮಗೆ ಈಶ್ವರ್ಯ ಪರಿವಾರದ ನೆನಪು ಬರ್ತದೆ. ಅಸುರಿ ಫ್ಯಾಮಿಲಿ ಸೆ ದಿಲ್ ಹಟ್ ಜಾಯೇಗಿ. ಆವಾಗ ಅಸುರಿ ಪರಿವಾರದಿಂದ ನಿಮ್ಮ ಮನಸ್ಸು ದೂರ ಆಗಿಬಿಡ್ತದೆ. ನಯಾ ಮಕಾನ್ ಜಬ್ ಬಿಲ್ಕುಲ್ ತಯಾರ್ ಹೋ ಜಾತಾ ಹೇ तो फिर पुराने से आसक्ति निकल जाती है. ಅದಕ್ಕೆ ಉದಾಹರಣೆ ಹೇಳ್ತಾ ಇದ್ದಾರೆ ಬಾಬಾ, ಹೇಗೆ ಹೊಸ ಮನೆ ಸಂಪೂರ್ಣ ತಯಾರಾಯಿತು ಅಂದರೆ ಹಳೆಯ ಮನೆಯ ಬಗ್ಗೆ ಆಸಕ್ತಿ ಸಂಪೂರ್ಣ ದೂರ ಆಗಿಬಿಡ್ತದೆ. ಜಬ್ ತಕ್ ನಯಾ ನಹಿ ಬನಾ ಹೇ ತಬ್ ತಕ್ ಕುಚ್ ನ ಕುಚ್ ಮರಮತ್ ಆದಿ ಕರ್ತೆ रहते हैं. ಎಲ್ಲಿವರೆಗೂ ಹೊಸ ಮನೆ ತಯಾರಾಗೋದಿಲ್ವೋ ಅಲ್ಲಿಯವರೆಗೂ ಹಳೆಯ ಮನೆಯನ್ನು ಸ್ವಲ್ಪ ರಿಪೇರಿ ಮಾಡ್ತಾನೆ ಇರ್ತಾರೆ. ಫಿರ್ ದಿಲ್ ಹಟ್ ಜಾತಿ ಹೈ.
ಯಾವಾಗ ಹೊಸ ಮನೆ ತಯಾರಾಗ್ತದೋ ಆವಾಗ ಹಳೆಯ ಮನೆಯೊಂದಿಗೆ ಮನಸ್ಸು ದೂರ ಆಗಿಬಿಡ್ತದೆ. ಯಹ ಪುರಾಣಿ ದುನಿಯಾ ಬಿ ಐಸಿ ಹೇ. ಅದೇ ರೀತಿ ಬಾಬಾ ಹೇಳ್ತಿದ್ರೆ ಈ ಹಳೆಯ ಜಗತ್ತು ಇದು ಹಳೆಯ ಮನೆ ಆಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಬ್ ತುಮ್ ಜಾನ್ತೆ ಹೋ ಯಹ ಪುರಾನಾ ಘರ್ ಹೇ, ಹಮ್ ನಯೇ ಘರ್ ಮೇ ಜಾಯೆಂಗೆ. ಬಾಬಾ ತಿಳಿಸ್ತಾ ಇದ್ರೆ ಈಗ ನಿಮ್ಗೆ ಗೊತ್ತು ಇದು ಹಳೆಯ ಮನೆಯಾಗಿದೆ, ನೀವು ತಿಳ್ಕೊಂಡಿದ್ರಿ ಇದು ಹಳೆಯ ಮನೆ, ಈಗ ನಾವು ವಾಪಸ್ಸು ಹೊಸ ಮನೆಗೆ ಹೋಗಬೇಕಾಗಿದೆ. ಫಿರ್ ನಯಾ ಚೋಲಾ ಬಾನೆಗೆ. ಹೊಸ ಮನೆಗೆ ಹೋಗ್ಬೇಕಂದ್ರೆ ಮತ್ತು ಹೊಸ ಡ್ರೆಸ್ಸನ್ನು ಹೊಸ ಶರೀರವನ್ನು ಧಾರಣೆ ಮಾಡ್ಕೊಳ್ತೀವಿ. ಯಹ ದೇವ್ ಬಿ ಪುರಾಣಿ ಹೇ. ಯಾಕೆಂದರೆ ಈ ದೇಹವು ಏನಾಗಿದೆ, ಹಳೆಯದಾಗಿದೆ. ಅಬ್ ತುಮ್ ಭವಿಷ್ಯ 21 ಜನ್ಮ ಕೇಲೆ ರಾಜ್ ಬಾಕಿಲೆ ರಹೆ ಹೋ. ಬಾಬಾ ಹೇಳ್ತಾ ಇದ್ದಾರೆ ಈಗ ನೀವು ಭವಿಷ್ಯ 21 ಜನ್ಮಗಳಿಗೋಸ್ಕರ ರಾಜ್ಯಭಾಗ್ಯವನ್ನು ಪಡ್ಕೊಳ್ತಾ ಇದ್ದೀರಿ. ಯಹ ರಾಜ್ಯ ನಹಿ ಕರ್ನಾ ಹೇ, ಯಾ ಹೋತಿ ಹೇ ಸ್ಥಾಪನಾ. ಇಲ್ಲಿನೇ ನೀವು ರಾಜ್ಯ ಮಾಡೋದಲ್ಲ ಅಂತಿದ್ದಾರೆ ಬಾಬಾ, ಇಲ್ಲಿ ಸ್ಥಾಪನೆ ಆಗ್ತಾ ಇದೆ. ಯಹ ಬಾತೆ ಸಿರ್ಫ್ ತುಮ್ ಹಿ ಜಾನ್ತೆ ಹೋ. ಬಾಬಾ ತಿಳಿಸ್ತಾ ಇದ್ರೆ ಇವೆಲ್ಲ ಮಾತುಗಳನ್ನು ಕೇವಲ ನೀವೇ ತಿಳ್ಕೊಂಡಿದ್ದೀರಿ. ಹೈ ಬಿ ಯಹ ಗೀತಾ ರಾಜಯೋಗ್ ಹೇನಾ. ಬಾಬಾ ತಿಳಿಸ್ಕೊಡ್ತಾ ಇದ್ರಿ ಇದಿರುವುದೇ ಗೀತೆ, ಇದು ರಾಜಯೋಗ ಆಗಿದೆ ಅಲ್ವಾ. ಇಸೇ ಕಹಾ ಜಾತಾ ಹೇ ಸಹಜ ರಾಜಯೋಗ್. ಇದಕ್ಕೇನೆ ಹೇಳಲಾಗ್ತದೆ ಸಹಜ ರಾಜಯೋಗ. ಅನೇಕ ಬಾರ್ ತುಮ್ ಇಸ್ ರಾಜಯೋಗ್ ಅಭ್ಯಾಸ ದ್ವಾರ ದೈವಿ ರಾಜ್ಯ ಸ್ಥಾಪನ ಕರ್ತೆ ಹೋ. ಅನೇಕ ಬಾರಿ ನೀವು ಈ ರಾಜಯೋಗದ ಅಭ್ಯಾಸದ ಮೂಲಕ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡ್ತೀರಿ. ವಹ ಯಹ ಬಾತೆ ಯಾದ್ ನಹಿ ರಹೇಗೆ. ಬಾಬಾ ಹೇಳ್ತಿದ್ರೆ ಯಾವಾಗ ದೈವಿ ರಾಜ್ಯ ಸ್ಥಾಪನೆ ಆಗ್ತದೋ ಆವಾಗ ಇವೆಲ್ಲ ಮಾತುಗಳು ನಿಮಗೆ ನೆನಪಿರಲ್ಲ. ಅಗರ್ ವಹ ಯಹ ಬಾತೆ ಯಾದ್ ರಹೇತೋ ಫಿರ್ ಸುಖಿ ನ ಬಾಸೆ. ಒಂದು ವೇಳೆ ಇವೆಲ್ಲ ಮಾತುಗಳು ನಿಮ್ಗೆ ಅಲ್ಲಿ ನೆನಪಿದ್ಬಿಟ್ರೆ ನಿಮಗೆ ಸುಖದ ಅನುಭವನೇ ಆಗೋದಿಲ್ಲ. ಚಿಂತಾ ಲಗ್ ಜಾಯ್, ಚಿಂತೆ ಶುರು ಆಗ್ಬಿಡ್ತದೆ. ಇಸ್ ಸಮಯ ತುಮಕು ಗುಪ್ತ ನಶಾ ಹೇ. ಆದರೆ ಈ ಸಮಯದಲ್ಲಿ ನಿಮಗೆ ಗುಪ್ತ ನಶೆ ಇದೆ. ಊಂಚ್ ಸೆ ಊಂಚ್ ಬಾಬಾ ಕಿ ಯಹ ಫ್ಯಾಮಿಲಿ ಹೇ. ಇಸ್ಕೋ ಕಹಾ ಜಾತಾ ಹೇ ಈಶ್ವರೀಯ ಗುಪ್ತ ಫ್ಯಾಮಿಲಿ ಟೈಪ್. ಬಾಬಾ ಹೇಳ್ತಾ ಇದ್ರೆ ಇದು ಶ್ರೇಷ್ಠ ತಂದೆಯ ಒಂದು ಪರಿವಾರ ಆಗಿದೆ. ಇದಕ್ಕೇನೆ ಹೇಳಲಾಗ್ತದೆ ಈಶ್ವರ್ಯ ಗುಪ್ತ ಪರಿವಾರದ ಹಾಗೆ ಅಂತ. ಈಶ್ವರ್ಯ ವಿಶ್ವವಿದ್ಯಾಲಯ ಈಶ್ವರ್ಯ ಯಜ್ಞ ಭಿ ಕಾತೆ ಹೇ. ಇದಕ್ಕೆ ಈಶ್ವರ್ಯ ವಿಶ್ವವಿದ್ಯಾಲಯ ಅಂತಲೂ ಹೇಳ್ಬೋದು, ಈಶ್ವರ್ಯ ಯಜ್ಞ ಅಂತಲೂ ಹೇಳಲಾಗ್ತದೆ. ಫ್ಯಾಮಿಲಿ ಹೇ ಇಸ್ಕೋ ಬಹುತ್ ಲವ್ಲಿ ಬನ್ನ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಇದು ಕುಟುಂಬ ಅಂದಮೇಲೆ ಇದು ಬಹಳಷ್ಟು ಪ್ರಿಯ ಮಧುರ ಆಗಬೇಕಾಗಿದೆ. ಭವಿಷ್ಯ ಮೇ ತುಮ್ ಬಹುತ್ ಲವ್ಲಿ ಬಂತೆ ಹೋ. ಬಾಬಾ ತಿಳಿಸ್ಕೊಡ್ತಿದ್ರೆ ಭವಿಷ್ಯದಲ್ಲಿ ನೀವು ಬಹಳಷ್ಟು ಲವ್ಲಿ ಆಗ್ತೀರಿ, ಬಹಳಷ್ಟು ಮಧುರರು ಪ್ರಿಯರಾಗ್ತೀರಿ. ತುಮ್ ಹೋ ರೂಪ್ ಬಸಂತ್, ಆತ್ಮ ರೂಪ್ ಭಿ ಹೇ ಬಸಂತ್ ಭಿ ಹೇ. ಬಾಬಾ ಹೇಳ್ತಾ ಇದ್ರೆ ನೀವೆಲ್ಲ ರೂಪ ಬಸಂತ ಜ್ಞಾನಿ ಯೋಗಿಗಳು, ಆತ್ಮಜ್ಞಾನಿನೂ ಆಗಿದೆ ಯೋಗಿನೂ ಆಗಿದೆ. ಇತ್ನಿ ಚೋಟಿ ಸಿ ಆತ್ಮ ಅವಿನಾಶಿ ಪಾಠ ಬಜಾತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಇಷ್ಟು ಚಿಕ್ಕ ಆತ್ಮ ಅವಿನಾಶಿ ಪಾತ್ರವನ್ನು ಅಭಿನಯಿಸ್ತದೆ. ಇಸ್ ಸಮಯ ತುಮ್ ರೂಪ್ ಬಸಂತ್ ಬನೆ ಹೋ. ಬಾಬಾ ಹೇಳ್ತಿದ್ರೆ ಈ ಸಮಯದಲ್ಲಿ ನೀವೆಲ್ಲ ಜ್ಞಾನಿ ಯೋಗಿಗಳಾಗಿದ್ದೀರಿ. ಬಾಪ್ ಜ್ಞಾನ ಕಾ ಸಾಗರ್ ಹೇ. ಆದರೆ ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. ಜ್ಞಾನ ಜರೂರ್ ದೇಂಗೆ ತಬ್ ಜಬ್ ಇಸ್ ಶರೀರ ಮೇ ಆಯೆಂಗೆ. ಬಾಬಾ ಯಾವಾಗ ಈ ಶರೀರದಲ್ಲಿ ಬರ್ತಾರೋ ಆವಾಗ ಅವಶ್ಯವಾಗಿ ನಮಗೆ ಜ್ಞಾನವನ್ನು ಕೊಡ್ತಾರೆ. ತುಮ್ ಜಾನ್ತೆ ಹೋ ಜ್ಞಾನ ಕಿ ವರ್ಷ ಬರ್ಸಾತೆ ಹೇ. ನಿಮಗೆ ಗೊತ್ತು ಬಾಬಾ ಜ್ಞಾನದ ಮಳೆಯನ್ನು ಸುರಿಸ್ತಾರೆ. ಏಕ್ ರತ್ನ ಲಾಖೋ ರೂಪಾಯೋಂ ಕಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಜ್ಞಾನದ ಒಂದೊಂದು ರತ್ನಗಳು ಲಕ್ಷಾಂತರ ರೂಪಾಯಿ ಬೆಲೆ ಉಳ್ಳಂಥದ್ದು. ಅಬ್ ತುಮ್ ಆತ್ಮಕ್ಕೂ ಬಾಪ್ ಕಾ ಪರಿಚಯ ಮಿಲಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಈಗ ನಿಮಗೆ ಆತ್ಮಗಳಿಗೆ ತಂದೆಯ ಪರಿಚಯ ಸಿಕ್ಕಿದೆ. ಬಾಬಾನೇ ಸ್ಮೃತಿ ದಿಲಾಯಿ ಹೇ. ಬಾಬಾ ನಮಗೆಲ್ಲ ಸ್ಮೃತಿ ಮಾಡಿಸಿದ್ದಾರೆ. ತುಮ್ಹಾರಿ ಬುದ್ಧಿ ಮೇ ಹೇ ಯಹ 84 ಕಾ ಚಕ್ರ ಕೈಸೆ ಫಿರ್ತಾ ಹೇ, ಇಸ್ಲಿಯೇ ತುಮ್ಹಾರಾ ನಾಮ್ ಹಿ ಹೇ ಸ್ವದರ್ಶನ್ ಚಕ್ರಧಾರಿ. ಬಾಬಾ ಹೇಳ್ತಿದ್ರೆ ನಿಮ್ಮ ಬುದ್ಧಿಯಲ್ಲಿದೆ ಈಗ 84 ಜನ್ಮದ ಚಕ್ರ ಹೇಗೆ ತಿರುಗ್ತದೆ ಅಂತ, ಅದಕ್ಕೋಸ್ಕರ ನಿಮ್ಮ ಹೆಸರೇ ಆಗಿದೆ ಸ್ವದರ್ಶನ ಚಕ್ರಧಾರಿಗಳು. ವಿಷ್ಣು ವ ಲಕ್ಷ್ಮೀ ನಾರಾಯಣ ಸ್ವದರ್ಶನ್ ಚಕ್ರಧಾರಿ ನಹಿತೆ, ಉನ್ಮೆ ಯಹ ಜ್ಞಾನ ನಹಿ ಹೋತಾ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ವಿಷ್ಣು ಅಥವಾ ಲಕ್ಷ್ಮೀನಾರಾಯಣರು ಸ್ವದರ್ಶನ ಚಕ್ರಧಾರಿಗಳಲ್ಲ, ಯಾಕೆಂದರೆ ಅವರಲ್ಲಿ ಜ್ಞಾನ ಇರೋದಿಲ್ಲ.
अभी आत्मा को यह ज्ञान मिलता है सृष्टि का चक्र कैसे फिरता है. ಆದರೆ ಆತ್ಮಗಳಾದ ನಿಮಗೆ ಈಗ ಇದೆಲ್ಲ ಜ್ಞಾನ ಸಿಕ್ಕಿದೆ, ಸೃಷ್ಟಿಯ ಚಕ್ರ ಹೇಗೆ ತಿರುಗ್ತದೆ ಅಂತ. ಬಲ್ ತ್ರಿಮೂರ್ತಿ ಖಾತೆ ತೋ ಬಿ ಶಿವ ನಹಿ ದಿಖಾತೆ. ಬಲೆ ತ್ರಿಮೂರ್ತಿ ಅಂತ ಹೇಳ್ತಾರೆ, ಆದರೂ ಅದರಲ್ಲಿ ಶಿವನನ್ನು ತೋರಿಸೋದಿಲ್ಲ. ತ್ರಿಮೂರ್ತಿಗೆ ಚಿತ್ರ ಬಹುತು ದೇಕೆ ಹೊಂಗೆ, ಅಂದರೆ ತ್ರಿಮೂರ್ತಿಯ ಚಿತ್ರವನ್ನು ಮಾಡ್ತಾರೆ, ಅದರಲ್ಲಿ ಶಿವಬಾಬನನ್ನು ತೋರಿಸೋದಿಲ್ಲ. ನೀವು ಬಹಳಷ್ಟು ತ್ರಿಮೂರ್ತಿ ಚಿತ್ರಗಳನ್ನ ನೋಡಿರ್ಬೋದು. ಸಾಕಾರ ಮೇ ಪ್ರಜಾಪಿತ ಬ್ರಹ್ಮ ತೋ ಯಹ ಹೇನಾ. ಇನ್ನು ಬಾಬಾ ಹೇಳ್ತಾ ಇದ್ದಾರೆ, ಸಾಕಾರದಲ್ಲಿ ಪ್ರಜಾಪಿತ ಬ್ರಹ್ಮ ಅಂತೂ ಈ ಸಾಕಾರ ಜಗತ್ನಲ್ಲಿದ್ದಾರಲ್ವಾ. ಯಹ ಹೋಗಯ ಬಹುತ್ ಪುರಾಣ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಬಾಬಾ ಹೇಳ್ತಾ ಇದ್ದಾರೆ ಇವರು ಬಹಳಷ್ಟು ಹಳಬರು, ಅಂದರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಹೇಳ್ತಾರೆ. ಈ ಮಾನವ ವೃಕ್ಷಕ್ಕೆ ಮುತ್ತಜ್ಜ ಅಥವಾ ಮಾನವರಿಗೆ ಮುತ್ತಜ್ಜ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ಅಂತ ಹೇಳ್ತಾರೆ. ತೋ ಯಹ ಹುವಾ ಪ್ರಜಾಪಿತ ಬ್ರಹ್ಮ ಕ ಸಿಜ್ರಾ. ಹಾಗಾದರೆ ಇದೇನಾಗಿದೆ, ಪ್ರಜಾಪಿತ ಬ್ರಹ್ಮನ ವಂಶಾವಳಿ ಅಂತಿದ್ದಾರೆ ಬಾಬಾ. ಬಾಬ್ ಸೃಷ್ಟಿ ರಚತೆ ಹೇ ಬ್ರಹ್ಮ ದ್ವಾರ. ಯಾಕೆಂದರೆ ಶಿವಬಾಬಾ ಸೃಷ್ಟಿ ರಚನೆ ಮಾಡೋದೇ ಬ್ರಹ್ಮರವರ ಮೂಲಕ. ತೋ ಬ್ರಹ್ಮ ಬಡ ಹುವನ. ಹಾಗಾದರೆ ಬ್ರಹ್ಮರವರೇನಾದರು ಹಿರಿಯರಾದ್ರಲ್ವಾ, ದೊಡ್ಡವರಾದ್ರಲ್ವಾ. ದಿಕ್ಕಾತೆ ಬಿ ಬೂಢಾ ಹೇ. ಅದಕ್ಕೋಸ್ಕರ ಬ್ರಹ್ಮರವರನ್ನು ವೃದ್ಧರನ್ನಾಗಿ ತೋರಿಸ್ತಾರೆ. ಯಹ 84 ಜನ್ಮೋಂ ಕಾ ಚಕ್ರ ಲಗಾಯ ಹುವಾ ಹೇ. ಇವರೇ 84 ಜನ್ಮದ ಚಕ್ರವನ್ನು ಸುತ್ತಿದ್ದಾರೆ. ಅಭಿ ತುಮ್ ಇನ್ ಬಾತೋಂಕೋ ಸಮಜ್ ಗಯೇ ಹೋ. ಬಾಬಾ ಹೇಳ್ತಿದ್ರೆ ನೀವೀಗ ಇವೆಲ್ಲ ಮಾತುಗಳನ್ನು ತಿಳ್ಕೊಂಡಿದ್ದೀರಿ. ಯಹ ಬಿ ಜಾನ್ತೆ ಹೋ ಕಿ ಬಾಪ್ಗೆ ತೋ ಸಬ್ ಬಚ್ಚೆ ಹೇ. ಇದು ನಿಮ್ಗೆ ಗೊತ್ತು, ನಾವೆಲ್ಲರೂ ಶಿವಬಾಬನಿಗೆ ಎಲ್ಲರೂ ಮಕ್ಕಳಾಗಿದ್ದಾರೆ. ಆತ್ಮಾಂಕೋ ಬಾಪ್ ಕಾ ಪರಿಚಯ ದೇನಾ ಹೇ. ಎಲ್ಲ ಆತ್ಮಗಳಿಗೆ ಈಗ ನೀವು ತಂದೆಯ ಪರಿಚಯವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಭಿ ಭಾರತ್ ಕಾ ಬಹುತ್ ಬಡಾ ಕಲ್ಯಾಣ ಹೋ ರಹಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಈಗ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು, ಈಗ ಭಾರತದ ಬಹಳಷ್ಟು ಕಲ್ಯಾಣ ಆಗ್ತಾ ಇದೆ ಅಂತ ಹೇಳಿ ಅಂತಾರೆ ಬಾಬಾ. ಸಬ್ ಆತ್ಮಾಯೇ ಪವಿತ್ರ ಹೋ ಮುಕ್ತಿಧಾಮ್ ಮೇ ಚಲೆ ಜಾಯೇಗಿ. ಇನ್ನು ಎಲ್ಲ ಆತ್ಮಗಳು ಪವಿತ್ರರಾಗಿ ವಾಪಸ್ ಮುಕ್ತಿಧಾಮಕ್ಕೆ ಹೋಗ್ಬಿಡ್ತಾರೆ. ತುಮ್ ಹೋ ಹಿ ಭಾರತ್ ಕಿ ಸೇವಾ ಪರ್. ಬಾಬಾ ತಿಳಿಸ್ತಾ ಇದ್ದಾರೆ, ನೀವಿರುವುದೇ ಭಾರತದ ಸೇವೆಯಲ್ಲಿದ್ದೀರಿ. ಭಾರತ್ ಕಾಸ್ ದುನಿಯಾ ಆಮ್. ವಿಶೇಷವಾಗಿ ಭಾರತ ಇಡೀ ಸೃಷ್ಟಿದೇ ನೀವೇನು ಮಾಡ್ತಾ ಇದ್ದೀರಿ, ಸೇವೆ ಮಾಡ್ತಾ ಇದ್ದೀರಿ. ತುಮ್ ಅಭಿ ತೋಡೆ ಹೋ ಜೋ ಇನ್ ಬಾತೋಂ ಕೋ ಸಮಜ್ತೆ ಹೋ ಫಿರ್ ನಟ್ಶೆಲ್ ಮೇ ಸಮझाया जाता है ಬಚ್ಚೆ ಮನ್ ಮನಾ ಭವ್. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಈಗ ನಿಮ್ಮ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಯಾವಾಗ ಇವೆಲ್ಲ ಮಾತುಗಳನ್ನ ನೀವು ತಿಳ್ಕೊಂಡು ಬಿಡ್ತಿರೋ ನಂತರ ಸಾರ ರೂಪದಲ್ಲಿ ನಿಮಗೆ ತಿಳಿಸಲಾಗ್ತದೆ. ಮಕ್ಕಳೇ ಮನ್ಮನಾಭಾವ್, ನನ್ನೊಬ್ಬನನ್ನು ನೀವು ನೆನಪು ಮಾಡಿ, ನನ್ನೊಬ್ಬನೊಂದಿಗೆ ನೀವು ಮನಸ್ಸನ್ನು ಇಡಿ. ಅಲಗ್ ಮೇ ಬಿ ಸಮझाया जाता है जो कुछ है ದೇವಿ ದೈವಿ ರಾಜಧಾನಿ ಸ್ಥಾಪನೆ ಕರ್ನೆ ಮೇ ಲಗಾವ್. ಇನ್ನು ಬೇರೆ ಬಾಬಾನು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ನಿಮ್ಮ ಹತ್ರ ಏನಿದೆಯಲ್ಲ ಅದೆಲ್ಲವನ್ನು ದೈವಿ ರಾಜಧಾನಿಯ ಒಂದು ಸ್ಥಾಪನೆಯ ಕಾರ್ಯದಲ್ಲಿ ತೊಡಗಿಸಿ. ಬಾಪು ಗಾಂಧಿ ಕ್ಯಾ ಕರ್ತೆ ವಹ ಬಿ ರಾಮ್ ರಾಜ್ ಚಾಹತೆ ತೆ. ಈಗ ಬಾಬು ಗಾಂಧೀಜಿಯವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಬಾಪು ಗಾಂಧೀಜಿಯವ್ರು ಏನು ಹೇಳ್ತಾ ಇದ್ರು, ಅವ್ರು ಏನು ಮಾಡ್ತಾಯಿದ್ರು, ಅವರು ರಾಮರಾಜ್ಯವನ್ನು ಇಷ್ಟಪಡ್ತಾ ಇದ್ರಲ್ವಾ. ಕೈಸಾ ವಂಡರ್ಫುಲ್ ಖೇಲ್ ಹೇನಾ. ಬಾಬಾ ಹೇಳ್ತಾ ಇದ್ರೆ ಇದು ಎಷ್ಟು ವಂಡರ್ಫುಲ್ ಆದಂಥ ಆಟ ಆಗಿದೆ ಅಲ್ವಾ. ಅಭಿ ತುಮ್ ಸಾಕ್ಷಿ ಹೋ ಖೇಲ್ ದೇಖ್ತೆ ಹೋ. ಈಗ ನೀವು ಸಾಕ್ಷಿಯಾಗಿ ಎಲ್ಲ ಆಟವನ್ನು ನೋಡ್ತಾ ಇದ್ದೀರಿ. ತುಮಕು ಹಸಿ ಆತಿ ಹೇ. ಸಾಕ್ಷಿಯಾಗಿ ನೀವು ಇವೆಲ್ಲ ಆಟವನ್ನು ನೋಡಬೇಕಾದ್ರೆ ನಿಮ್ಗೇನಾಗ್ತದೆ, ನಗು ಬರ್ತದೆ ಅಂತಿದ್ದಾರೆ ಬಾಬಾ. ಕಹಾ ಕಿ ಬಾತೆ ಕಹಾ ಲೇ ಜಾತೆ ಹೇ. ಯಾಕೆ ನಗು ಬರ್ತದೆ, ಎಲ್ಲೆಲ್ಲೋ ಮಾತು ಎಲ್ಲೆಲ್ಲೋ ತಗೊಂಡು ಹೋಗ್ಬಿಡ್ತಾರೆ ಅಂತ. ಬಾಪ್ कहते हैं ड्रामानुसार दुनिया की गति बुरी हो गई है फिर बाप आकर सद्गति करते हैं. ಬಾಬಾ ತಿಳಿಸ್ಕೊಡ್ತಿದ್ರೆ, ಮಕ್ಕಳೇ ನಾಟಕದ ಅನುಸಾರವಾಗಿ ಜಗತ್ತಿನ ಒಂದು ಗತಿ ಬಹಳಷ್ಟು ಕನಿಷ್ಠ ಆಗಿಬಿಟ್ಟಿದೆ, ಮತ್ತೆ ನಾನು ಬಂದೇ ಏನು ಮಾಡ್ತೀನಿ, ಸರ್ವರ ಸದ್ಗತಿಯನ್ನು ಮಾಡ್ತೀನಿ ಅಂತಾರೆ ಬಾಬಾ. ತುಮ್ ಬಚ್ಚೋಂಕೋ ನಶಾ ಚಢಾ ಹೇ. ಈಗ ನಿಮಗೆ ಮಕ್ಕಳಿಗೆ ನಶೆ ಏರಿದೆ ಅಂತಾರೆ ಬಾಬಾ. ಯಹ ಹೇ ಸಾರೆ ವರ್ಲ್ಡ್ ಕೆ ನಿರಾಕಾರ ಬಾಪೂಜಿ. ಯಾರು ಶಿವಬಾಬಾ ಏನಾಗಿದ್ದಾರೆ, ಇಡೀ ವಿಶ್ವದ ನಿರಾಕಾರ ಬಾಪೂಜಿ ಆಗಿದ್ದಾರೆ. ಯಹ ಬ್ರಹ್ಮ ಬಿ ಕಿಸ್ಕಾ ಬಚ್ಚಾ ಹೇ. ಬಾಬಾ ಕೇಳ್ತಾ ಇದ್ದಾರೆ, ಈ ಬ್ರಹ್ಮರವರು ಯಾರ ಮಗು ಆಗಿದ್ದಾರೆ, ಯಾರ ಮಗು, ಶಿವಬಾಬಾಕ, ಶಿವಬಾಬರವರ ಮಗು ಆಗಿದ್ದಾರೆ. ವಹ ಕಿಸ್ಕಾ ಬಚ್ಚಾ. ಹಾಗಾದರೆ ಶಿವಬಾಬಾ ಯಾರ ಮಗು,
ಶಿವಬಾಬಾ ಯಾರ ಮಗು? ಯಹ ಮಾತಾಯೇ कहती है ಶಿವಬಾಬಾ ಹಮಾರ ಬಚ್ಚಾ. ಬಾಬಾ ಹೇಳ್ತಾ ಇದ್ರೆ ಈ ಮಾತೇರೇನು ಹೇಳ್ತಾ ಇದ್ದಾರೆ? ಶಿವಬಾಬಾ ನನ್ನ ಮಗು ಅಂತ ಹೇಳ್ತಾರೆ. ಯಾ ಹೇ ಶಿವಬಾಬಾ ಕಾ ಖೇಲ್ಪಾಲ್. ಶಿವಬಾಬಾ ನನ್ನ ಮಗು ಅನ್ನೋದು, ಶಿವಬಾಬಾ ನನ್ನ ತಂದೆ ತಾಯಿ ಬಂಧು ಬಳಗ ಇದೆಲ್ಲ ಅನುಭವ ಮಾಡಿಸೋದು, ಇದೆಲ್ಲ ಶಿವಬಾಬರವರ ಆಟ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಕಿ ಧ್ಯಾನ್ ದೀದಾರ್ ಮೇ ತೋ ಮಾಯಾ ಕಿ ಬಹುತ್ ಪ್ರವೇಶತಾ ಹೋತಿ ಹೇ. ಬಾಬಾ ಹೇಳ್ತಿದ್ರೆ ಬಾಕಿ ಧ್ಯಾನದಲ್ಲಿ ಹೋಗೋದು, ಸಾಕ್ಷಾತ್ಕಾರ ಮಾಡೋದು, ಇದರೆಲ್ಲದರಲ್ಲಿ ಬಹಳಷ್ಟು ಮಾಯ ಪ್ರವೇಶತೆ ಆಗ್ತದೆ ಅಂತಿದ್ದಾರೆ ಬಾಬಾ. ಯಹ ಜೋ ಕಾತೆ ಹೇ ಹಮಾರೆ ಮೇ ಶಿವಬಾಬಾ ಆತೆ ಹೇ. ಶಿವಬಾಬಾ ಯಹ ಬೋಲ್ತೆ ಹೇ ಯಹ ಸಬ್ ಭೂತ್ ಕಿ ಪ್ರವೇಶತಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಇದನ್ನೇನು ಹೇಳ್ತಾರಲ್ಲ, ನಮ್ಮಲ್ಲಿ ಶಿವಬಾಬಾ ಬರ್ತಾರೆ, ಶಿವಬಾಬಾನೇ ಮಾತನಾಡ್ತಾರೆ ಅಂತ ಹೇಳ್ತಾರೆ, ಇವೆಲ್ಲ ಭೂತದ ಪ್ರವೇಶತೆ ಅಂತ ಹೇಳ್ತಿದ್ದಾರೆ. ತುಮ್ ಬಚ್ಚೋಂಕು ಖಬರ್ದಾರ್ ರಹನಾ ಹೇ. ಬಾಬಾ ಹೇಳ್ತಿದ್ರೆ ಇವೆಲ್ಲ ಮಾತಿನ ಬಗ್ಗೆ ನೀವು ಮಕ್ಕಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಯಹ ಭೂತ್ ಕಿ ಬಿಮಾರಿ ಐಸಿ ಹೇ ಜೋ ದೋನೋ ಜಹಾ ಸೆ ಉಡಾ ದೇತಿ ಹೇ. ಬಾಬಾ ಹೇಳ್ತಾ ಇದ್ದಾರೆ ಈ ಭೂತದ ಒಂದು ಕಾಯಿಲೆ ಇಂಥದ್ದಿದೆ, ಎರಡೂ ಸ್ಥಾನದಿಂದ ನಿಮ್ಮನ್ನು ದೂರ ಮಾಡಿಬಿಡ್ತದೆ ಅಂತಾರೆ ಬಾಬಾ. ಯಹ ಕಭಿ ಭಿ ಖ್ಯಾಲ್ ನಹಿ ಆನಾ ಚಾಹಿಯೇ ಕಿ ಹಮ್ ಸಾಕ್ಷಾತ್ಕಾರ ಕರೆ. ಇನ್ನು ಬಾಬಾ ಹೇಳ್ತಿದ್ರೆ ನಿಮ್ಗೆಂದೂ ಈ ರೀತಿ ವಿಚಾರ ಬರಬಾರ್ದು, ನಾವೇನು ಮಾಡ್ಕೊಳ್ಬೇಕು, ನಮಗೆ ಸಾಕ್ಷಾತ್ಕಾರ ಆಗಬೇಕು, ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅನ್ನೋಂಥ ಇಚ್ಛೆ ನಿಮಗೆ ಎಂದೂ ಬರಬಾರ್ದು. ಯಹ ಸಬ್ ಭಕ್ತಿ ಕೆ ಖ್ಯಾಲಾತ್ ಹೇ. ಇವೆಲ್ಲ ವಿಚಾರಗಳು ಭಕ್ತಿಯ ವಿಚಾರಗಳು ಅಂತಿದ್ದಾರೆ ಬಾಬಾ. ಜ್ಞಾನ ಮಾರ್ಗಕ್ಕೂ ಅಚ್ಚಿ ರೀತಿ ಸಮಜ್ನಾ ಹೇ. ಆ ಜ್ಞಾನ ಮಾರ್ಗವನ್ನು ನೀವು ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ. ಮಾಯಾ ಅನೇಕ ಪ್ರಕಾರಕ್ಕೆ ಧೋಖಾ ದೇತಿ ಹೇ. ಆದರೆ ಬಾಬಾ ಹೇಳ್ತಾ ಇದ್ರೆ ಮಾಯೆ ಅನೇಕ ಪ್ರಕಾರದ ಮೋಸವನ್ನು ಮಾಡ್ತದೆ. ಸಾಕ್ಷಾತ್ಕಾರ ಆದಿ ಸೆ ಕೊಯ್ ಫಾಯ್ದಾ ನಹಿ. ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ, ಸಾಕ್ಷಾತ್ಕಾರದಿಂದ ಧ್ಯಾನದಲ್ಲಿ ಹೋಗೋದು, ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು, ಇದರಿಂದ ಏನೂ ಲಾಭ ಇಲ್ಲ ಅಂತ ಹೇಳ್ತಿದ್ದಾರೆ. ಬಾಪ್ ಕಾತೆ ಹೇ ಇನ್ ದ್ವಾರ ಸಗಾಯಿ ಕರಾತೆ ಹೇ. ಬಾಪ್ ಕಾ ಫರ್ಮಾನ್ ಹೇ ತುಮಕೋ ಕೊಯ್ ಬಿ ದೇಹದಾರಿ ಕೋ ಯಾದ್ ನಹಿ ಕರ್ನಾ ಹೇ. ಶಿವಬಾಬಾ ಹೇಳ್ತಾ ಇದ್ದಾರೆ, ನಾನು ಈ ಬ್ರಹ್ಮರವರ ಮೂಲಕ ನಿಶ್ಚಿತಾರ್ಥ ಮಾಡಿಸ್ಕೊಳ್ತೀನಿ ಅಂತಾರೆ ಬಾಬಾ. ಬಾಬಾನ ಆಜ್ಞೆ ಆಗಿದೆ, ಮಕ್ಕಳೇ ನೀವು ಯಾವ ದೇಹದಾರಿಯನ್ನು ನೆನಪು ಮಾಡಬಾರ್ದಾಗಿದೆ. ತುಮ್ ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ. ಅಪ್ನೆ ಕಲ್ಯಾಣ ಕೆ ಲಿಯೇ ಬಾಪ್ ಕೋ ಯಾದ್ ಕರ್ನಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಿಮ್ಮ ಕಲ್ಯಾಣಕ್ಕೋಸ್ಕರವೇ ನೀವೇನು ಮಾಡಬೇಕೀಗ, ತಂದೆಯನ್ನು ನೆನಪು ಮಾಡಬೇಕು. ಯಹ ತೋ ಬಹುತ್ ಸಮಜ್ ಕಿ ಬಾತ್ ಹೇ. ಬಾಬಾ ಹೇಳ್ತಿದ್ರೆ ಇದಂತೂ ಬಹಳಷ್ಟು ತಿಳ್ಕೊಳ್ಳುವಂತಹ ಮಾತಾಗಿದೆ. ಬಾಬಾ ಕೋ ಕೋಯಿ ಭಿ ಸಮಾಚಾರ ಲಿಖ್ ಸಕ್ತೆ ಹೇ. ಕೈ ಬಚ್ಚೋं को तो इतना भी अक्ल नहीं कि बेहद के बाप को चिट्ठी में अपना खुश कैराफत का समाचार लिखे. ಬಾಬಾ ಹೇಳ್ತಿದ್ರೆ ಕೆಲವು ಮಕ್ಕಳಿಗಂತೂ ಇಷ್ಟು ಬುದ್ಧಿ ಇಲ್ಲ, ಬೇಹದ್ದಿನ ತಂದೆಗೆ ಪತ್ರದಲ್ಲಿ ತಮ್ಮ ಖುಷಿಯ ಸಮಾಚಾರವನ್ನು ಬರಿಬೇಕು ಅಂತ. ಲೌಕಿಕ್ ಬಾಪ್ ಕೋ ಚಿಟ್ಟಿ ನ ಲಿಖೆ ತೋ ಆರಾಮ್ ಹಿ ಫಿಟ್ ಜಾಯೆ. ಬಾಬಾ ಹೇಳ್ತಿದ್ರೆ ಮೊದಲೆಲ್ಲ ಪತ್ರ ಬರೀತಿದ್ರಲ್ವಾ, ಲೌಕಿಕ ತಂದೆಗೆ ಪತ್ರವನ್ನು ಬರೀಲಿಲ್ಲ ಅಂದರೆ ಅವರಿಗೆ ಮನಸ್ಸಿಗೆ ಸಮಾಧಾನನೇ ಇರ್ತಿರ್ಲಿಲ್ಲ. ಯಹ ಬಿ ಬೇಹದ್ ಕ ಬಾಪ್ ಹೇ. ಹಾಗೆ ಇವರು ಏನಾಗಿದ್ದಾರೆ, ಬೇಹದ್ದಿನ ತಂದೆ ಆಗಿದ್ದಾರೆ. ದೇಖ್ತೆ ಹೇ ಮಾಸ್ ಡೇಡ್ ಚಿಟ್ಟಿ ನಹಿ ಆತಿ ಹೇ ತೋ ಸಮಸ್ತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳದು ಬಾಬಾನು ನೋಡ್ತಾ ಇರ್ತಾರೆ, ತಿಂಗಳು 1.5 ತಿಂಗಳು ಮಕ್ಕಳದೇನು ಪತ್ರನೇ ಇಲ್ಲ, ಏನೋ ಸಮಾಚಾರನೇ ಇಲ್ಲ ಅಂದರೆ ಬಾಪ್ ಸಮಸ್ತೆ ಹೇ. ಇನ್ಕೋ ಶಾಯದ್ ಮಾಯಾ ಖಾ ಗೈ ಜೋ ಐಸೆ ಪಾರ್ಲೌಕಿಕ್ ಬಾಪ್ ಕೋ ಚಿಟ್ಟಿ ನಹಿ ಲಿಖ್ತೆ ಹೇ. ಬಹುಶಃ ಇವರಿಗೆ ಮಾಯೆ ತಿಂದುಬಿಟ್ಟಿರಬೇಕು, ಯಾಕಂದರೆ ಇಂತಹ ಪಾರ್ಲೌಕಿಕ ತಂದೆಗೂ ಈ ಮಕ್ಕಳೇನು ಮಾಡೋದಿಲ್ಲ, ಪತ್ರ ಬರೀತಾ ಇಲ್ಲ ಅಂತ. ಇತ್ನಾ ತೋ ಲಿಖ್ನಾ ಚಾಹೆ ಬಾಬಾ ಹಮ್ ನಾರಾಯಣಿ ನಶೆ ಮೇ ಸದೈವ್ ರಾತೆ ಹೇ. ಬಾಬಾ ಹೇಳ್ತಿದ್ರೆ ಮಕ್ಕಳು ಇಷ್ಟಾದರೂ ನೀವು ಬರಿಬೇಕು, ನಾವು ನಾರಾಯಣಿ ನಶೆಯಲ್ಲಿ ಸದಾ ಇರ್ತೀವಿ ಅಂತ. ಆಪ್ಕಿ ದಿ ಹುಯಿ ಯುಕ್ತಿ ಮೇ ಹಿ ಹಮ್ ತತ್ಪರ್ ಹೇ. ಬಾಬಾ ನೀವು ಕೊಟ್ಟಂತಹ ಯುಕ್ತಿಯಲ್ಲೇ ನಾವು ತತ್ಪರರಾಗಿದ್ದೀವಿ, ಇಷ್ಟಾದರೂ ಬರಿಬೇಕು. ತೋ ಬಾಬಾ ಸಮझेंगे ಖುಷ್ ರಾಜಿ ಹೇ. ಆವಾಗ ಬಾಬಾ ತಿಳ್ಕೊಳ್ತಾರೆ ನಮ್ಮ ಮಕ್ಕಳು ಖುಷಿಯಲ್ಲಿದ್ದಾರೆ, ರಾಜಿ ಆಗಿದ್ದಾರೆ ಅಂತ. ಚಿಟ್ಟಿ ನಹಿ ಲಿಖೇಂಗೆ ತೋ ಸಮझेंगे ಕ್ಯಾ ಸಮझेंगे. ಚಿಟ್ಟಿ ನಹಿ ಲಿಖೇಂಗೆ ತೋ ಸಮझेंगे ಬಿಮಾರ್ ಹೇ. ಪತ್ರನೇ ಬರೀಲಿಲ್ಲ ಅಂದರೆ ಬಾಬಾ ತಿಳ್ಕೊಳ್ತಾರಂತೆ ಮಗುಗೆ ಏನಾಗಿರಬೇಕು, ಏನೋ ಕಾಯಿಲೆ ಬಂದಿರಬೇಕು, ರೋಗಿಯಾಗಿರಬೇಕು. ಯಾದ್ ಮೇ ಹಿ ನಹಿ ರಾತೆ ಹೇ
ಅದಕ್ಕೋಸ್ಕರ ಬಾಬಾ ನೆನಪೇ ಮಾಡೋದಿಲ್ಲ. नहीं तो बाबा को समाचार देना है, बाबा हमने यह सर्विस की है, इनको समझाया, इनकी बुद्धि में पूरा नहीं बैठा. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಇಲ್ಲಾಂದರೆ ಬಾಬನಿಗೆ ಸಮಾಚಾರ ಕೊಡಬೇಕು. ಬಾಬಾ ನಾವು ಇಂಥವರ ಸೇವೆಯನ್ನು ಮಾಡಿದ್ವಿ, ಇವ್ರಿಗೆ ತಿಳಿಸಿದ್ವಿ, ಇವರ ಬುದ್ಧಿಯಲ್ಲಿ ಚೆನ್ನಾಗಿ ಕೂತ್ಕೊಂಡಿದೆ, ಇವ್ರ ಬುದ್ಧಿಯಲ್ಲಿ ಚೆನ್ನಾಗಿ ಪೂರ್ಣ ಕೂತ್ಕೊಂಡಿಲ್ಲ, ತೋ ಫಿರ್ ಯಹ ಭಿ ಸಮझाएंगे कि इस ರೀತಿ ಸಮझाओ. ಸಂಪೂರ್ಣ ಇವ್ರ ಬುದ್ಧಿಯಲ್ಲಿ ಕೂತ್ಕೊಂಡಿಲ್ಲ ಅಂತ ಹೇಳಿದಾಗ ಬಾಬಾನು ಏನು ಸಮಾಚಾರ ಕೊಡ್ತಾರೆ, ಏನು ತಿಳಿಸ್ಕೊಡ್ತಾರೆ? ಮಕ್ಕಳೇ, ಈ ರೀತಿ ಅವ್ರಿಗೆ ನೀವು ತಿಳಿಸ್ಕೊಡಿ ಅಂತ ಬಾಬಾ ಸಲಹೆಯನ್ನು ಕೊಡ್ತಾರೆ. ಭಕ್ತಿ ಮಾರ್ಗ ಮೇ ಜೋ ಕುಚ್ ಕರ್ತೆ ಹೇ ಸಮಸ್ತೆ ಕುಚ್ ಭಿ ನಹಿ. ಆದರೆ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಮಾಡ್ತಾರೋ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಾರೆ ಬಾಬಾ. ಮುಖ್ಯ ಬಾತ್ ಬಾಪ್ ಕೋ ಹಿ ನಹಿ ಜಾನ್ತೆ. ಬಾಬಾ ಹೇಳ್ತಾ ಇದ್ರೆ, ಮುಖ್ಯವಾದಂಥ ಮಾತು ತಂದೆಯೇ ಯಾರು ಅರಿತುಕೊಂಡಿಲ್ಲ. ಬಾಪ್ ಕೋ ಜಾನ್ನೆ ಸೆ ಭಾರತ್ ಸದ್ಗತಿ ಕೋ ಪತಾ ಹೇ. ತಂದೆಯನ್ನು ಅರಿಯುವುದರಿಂದಲೇ ಭಾರತ ಸದ್ಗತಿಯನ್ನು ಹೊಂದುತ್ತದೆ. ಬಾಪ್ ಕೋ ನ ಜಾನ್ನೆ ಕೆ ಕಾರಣ ಭಾರತ್ ಬಿಲ್ಕುಲ್ ದುರ್ಗತಿ ಕೋ ಪಾಲೇತಾ ಹೇ. ತಂದೆಯನ್ನು ಅರಿಯದೇ ಇರುವ ಕಾರಣ ಭಾರತ ಸಂಪೂರ್ಣ ದುರ್ಗತಿಯನ್ನು ಹೊಂದಿಬಿಡ್ತದೆ. ಅಬ್ ಬಾಪ್ ತುಮ್ ಬಚ್ಚೋಂ ಕೋ ಸಮझाते हैं, हम तुमको सदगति में ले जाऊंगा, ಬಾಕಿ ಸಬ್ಕೋ ಮುಕ್ತಿ में ले जाऊंगा. ಈಗ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ ನಾನು ನಿಮ್ಮನ್ನೆಲ್ಲರನ್ನ ಸದ್ಗತಿಗೆ ಕರ್ಕೊಂಡು ಹೋಗ್ತೀನಿ, ಉಳಿದವ್ರನ್ನೆಲ್ಲ ಮುಕ್ತಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಭಾರತ್ ಜೀವನ್ ಮುಕ್ತಿ ಮೇ ಹೇ ತೋ ಬಾಕಿ ಸಬ್ ಮುಕ್ತಿ ಮೇ ಹೇ. ಭಾರತ ಯಾವಾಗ ಜೀವನ್ ಮುಕ್ತಿಯಲ್ಲಿರ್ತದೋ ಆವಾಗ ಉಳಿದವರೆಲ್ಲ ಮುಕ್ತಿಯಲ್ಲಿರ್ತಾರೆ. ಯಹ ಚೇಂಜ್ ಸಿವಾಯೆ ಬಾಪ್ಗೆ ಅವ್ರ ಕೊಯ್ ನಹಿ ಕರ್ ಸಕ್ತಾ ಹೇ. ಈ ಒಂದು ಚೇಂಜನ್ನು, ಈ ಒಂದು ವ್ಯತ್ಯಾಸವನ್ನು ಶಿವಬಾಬನ ವಿನಃ, ತಂದೆ ವಿನಃ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ವ ಕಾ ಸದ್ಗತಿದಾತ ಏಕ್ ಹಿ ಬಾಪ್ ಹೇ. ಇನ್ನು ಸರ್ವರ ಸದ್ಗತಿದಾತ ಒಬ್ಬ ತಂದೆ ಆಗಿದ್ದಾರೆ. ಸರ್ವಕ್ಕೆ ಸದ್ಗತಿ ಜರೂರ್ ಕಲ್ಪ ಕಲ್ಪ ಸಂಗಮ್ ಪರ್ ಹಿ ಹೋಗ. ಬಾಬಾ ಹೇಳ್ತಾ ಇದ್ದಾರೆ, ಸರ್ವಕ್ಕೆ ಸದ್ಗತಿ ಜರೂರ್ ಕಲ್ಪ ಕಲ್ಪ ಸಂಗಮ್ ಪರ್ ಹಿ ಹೋಗಿ. ಸರ್ವರ ಸದ್ಗತಿ ಅವಶ್ಯವಾಗಿ ಕಲ್ಪ ಕಲ್ಪ ಸಂಗಮ ಯುಗದಲ್ಲಿನೇ ಆಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ ಜಾನ್ತೆ ಹೋ ಹಮ್ ಆತ್ಮೋಂ ಕಾ ರೂಹಾನಿ ಬಾಪ್ ಏಕ್ ಹೇ. ಬಾಬಾ ಹೇಳ್ತಾ ಇದ್ದಾರೆ, ನಿಮಗೆ ಗೊತ್ತು ನಾವೆಲ್ಲ ಆತ್ಮಗಳ ಆತ್ಮಿಕ ತಂದೆ ಒಬ್ಬರೇ ಆಗಿದ್ದಾರೆ. ಉನ್ಕೋ ಆತ್ಮ ಹಿ ಯಾದ್ ಕರ್ತಿ ಹೇ. ಅವರನ್ನು ನಾವು ಆತ್ಮಗಳೇ ನೆನಪು ಮಾಡ್ತೀವಿ. ತುಮಕೋ ಭಕ್ತಿ ಮಾರ್ಗ ಮೇ ದೋ ಬಾಪ್ ಹೇ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ನಿಮ್ಗೆ ಎಷ್ಟು ಜನ ತಂದೆ? ಇಬ್ಬರು ತಂದೆ. ಸತ್ಯುಗ್ ಮೇ ಹೇ ಏಕ್ ಬಾಪ್. ಆದರೆ ಸತ್ಯುಗದಲ್ಲಿ ಒಬ್ಬರೇ ತಂದೆ. ಸಂಗಮ್ ಪರ್ ಹೇ ತೇನ್ ಬಾಪ್. ಆದರೆ ಸಂಗಮ ಯುಗದಲ್ಲಿ ಮೂವರು ತಂದೆ. ಪ್ರಜಾಪಿತ ಬ್ರಹ್ಮ ಬಿತೋ ಬಾಪ್ ಠಹರನ. ಸಂಗಮ ಯುಗದಲ್ಲಿ ಮೂರನೇ ತಂದೆ ಯಾರು? ಬಾಬಾ ಹೇಳ್ತಾ ಇದ್ರೆ ಪ್ರಜಾಪಿತ ಬ್ರಹ್ಮರವರು ಸಹ ತಂದೆ ಆದ್ರಲ್ವಾ. ಶಿವ್ ಬಿ ಬಾಬಾ ಹೇ. ಇನ್ನು ಶಿವಬಾಬನು ತಂದೆ ಆಗಿದ್ದಾರೆ. ವಹ ಹೇ ಸರ್ವ ಆತ್ಮಾओं का बाप, उनसे ही वर्षा लेना है. ಶಿವಬಾಬಾ ಎಲ್ಲ ಆತ್ಮಗಳಿಗೂ ತಂದೆ ಆಗಿದ್ದಾರೆ, ಅವರಿಂದಲೇ ನೀವು ಆಸ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ಉನ್ಕೋ ಯಾದ್ ಕರ್ನೆ ಸೆ ಹಿ ವಿಕರ್ಮ ವಿನಾಶ ಹೋಂಗೆ. ಆ ತಂದೆಯನ್ನು ನೀವು ನೆನಪು ಮಾಡೋದ್ರಿಂದಲೇ ವಿಕರ್ಮ ವಿನಾಶ ಆಗ್ತದೆ. ಬ್ರಹ್ಮ ಕೋ ಯಾದ್ ಕರ್ನೆ ಸೆ ವಿಕರ್ಮ ವಿನಾಶ ನಹಿ ಹೋಂಗೆ, ಇಸ್ಲಿಯೇ ಶಿವ ಬಾಬಾ ಕೋ ಹಿ ಯಾದ್ ಕರ್ನಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಬ್ರಹ್ಮ ತಂದೆಯನ್ನು ನೆನಪು ಮಾಡೋದ್ರಿಂದ ನಿಮ್ಮ ವಿಕರ್ಮ ವಿನಾಶ ಆಗೋದಿಲ್ಲ. ಶಿವಬಾಬನ ನೆನಪು ಮಾಡೋದ್ರಿಂದಲೇ ವಿಕರ್ಮ ವಿನಾಶ ಆಗ್ತದೆ. ಅದಕ್ಕೋಸ್ಕರ ನೀವು ಯಾರು ನೆನಪು ಮಾಡಬೇಕು? ಶಿವಬಾಬರವ್ರನ್ನೇ ನೆನಪು ಮಾಡಬೇಕಾಗಿದೆ. ಹಮ್ ಉನ್ಕೆ ಬನೆ ಹೇ, ಯಾ ಹೇ ಸಚ್ಚಾ ಸಚ್ಚಾ ರಿಯಲ್ ಜ್ಞಾನ್, ರುಹಾನಿ ಬಾಪ್ ಕಾ ರುಹಾನಿ ಬಚ್ಚೋಂ ಪ್ರತಿ. ಬಾಬಾ ತಿಳಿಸ್ಕೊಡ್ತಿದ್ರೆ, ಆ ಶಿವಬಾಬರವರಿಗೆ ನಾವು ಮಕ್ಕಳಾಗಿದ್ದೀವಿ ಅಂದಮೇಲೆ ಇದೇ ಸತ್ಯವಾದಂತಹ ರಿಯಲ್ ಜ್ಞಾನ, ನಿಜವಾದ ಜ್ಞಾನ, ಆತ್ಮಿಕ ತಂದೆಯ ಒಂದು ಆತ್ಮಿಕ ಮಕ್ಕಳ ಪ್ರತಿಯಾಗಿ ಕೊಡುವಂತಹ ಜ್ಞಾನ ಇದಾಗಿದೆ. ಬಾಕಿ ಸಬ್ ಹೇ ದೇಹ ಅಭಿಮಾನಿ. ಬಾಬಾ ತಿಳಿಸ್ಕೊಡ್ತಿದ್ರೆ, ಬಾಕಿ ಉಳಿದವರೆಲ್ಲ ಜಗತ್ತಿನಲ್ಲಿರುವಂಥವರು ದೇಹಾಭಿಮಾನಿಗಳು. ದೇಹ ಅಭಿಮಾನಿ ಪತಿತ್ ಮನುಷ್ಯ ಜೋ ಕರ್ತವ್ಯ ಕರ್ತೆ ಹೇ ವಹ ಪತಿತ್ ಹಿ ಕರ್ತೆ ಹೇ. ದೇಹದಾರಿ ಪತಿತ ಮನುಷ್ಯರು ಏನೇ ಕರ್ತವ್ಯವನ್ನು ಮಾಡಿದ್ರು ಅವರು ಪತಿತ ಕರ್ತವ್ಯವನ್ನೇ ಮಾಡ್ತಾರೆ. ದಾನ ಪುಣ್ಯ ಆದಿ ಜೋ ಬಿ ಕರ್ತೆ ಹೇ ವಹ ಸಬ್ ಪತಿತ್ ಹಿ ಬನಾತೆ ಹೇ. ಬಾಬಾ ಹೇಳ್ತಿದ್ರೆ, ಪತಿತ ಮನುಷ್ಯರಿಗೆ ಏನೆಲ್ಲ ದಾನ ಪುಣ್ಯವನ್ನು ಮಾಡಿದ್ರು ಅವರೆಲ್ಲ ಏನಾಗ್ತಾರೆ? ಪತಿತರನ್ನೇ ಮಾಡ್ತಾರೆ. ರಾವಣ ರಾಜ್ ಮೇ ಯಹ ಹೋತಾ ಹಿ ನಹಿ. ಬಾಬಾ ಹೇಳ್ತಾ ಇದ್ರೆ, ರಾವಣನ ರಾಜ್ಯದಲ್ಲಿ ಇದೆಲ್ಲ ಇರೋದೇ ಇಲ್ಲ ಅಂತಾರೆ ಬಾಬಾ. ಅಬ್ ಬಾಪ್ ಆಕರ್ ಆರ್ಡಿನೆನ್ಸ್ ನಿಕಾಲ್ತೆ ಹೇ.
ಬಾಬಾ ತಿಳಿಸ್ಕೊಡ್ತಿದ್ರೆ ಬಾಬಾ ಬಂದು ಸುಗ್ರೀವಾಜ್ಞೆನ ಹೊರಡಿಸ್ತಾರೆ. ಕಾತೆ ಹೇ ಬಚ್ಚೆ ಖಬರ್ದಾರ್ ವಿಕಾರ ಮೇ ನಹಿ ಜಾನ ಕಾಮ್ ಪರ್ ವಿಜಯ್ ಪಾನಿ ಹೇ. ಬಾಬಾ ಬಂದು ಆಜ್ಞೆನ ಹೊರಡಿಸ್ತಾ ಇದ್ದಾರೆ, ಮಕ್ಕಳೇ ಬಹಳಷ್ಟು ಎಚ್ಚರಿಕೆಯಿಂದ ಇರಿ, ವಿಕರ್ಮಗಳನ್ನ ಮಾಡಬೇಡಿ, ವಿಕಾರದಲ್ಲಿನೂ ಹೋಗಬೇಡಿ. ಕಾಮ್ ಪರ್ ವಿಜಯ್ ಪಾನಿ ಹೇ, ಕಾಮ ವಿಕಾರದ ಮೇಲೆ ನೀವು ವಿಜಯವನ್ನು ಪಡ್ಕೊಳ್ಬೇಕಾಗಿದೆ. ತುಫಾನ್ ಆದಿತು ಬಹುತ ಆಯಂಗೆ, ಶಿವಬಾಬನ ಮಕ್ಕಳಾದ್ಮೇಲೂ ಬಹಳಷ್ಟು ಏನಾಗ್ತದೆ, ಬಿರುಗಾಳಿ, ಬಿರುಗಾಳಿನೂ ಬಹಳಷ್ಟು ಬರ್ತದೆ. ಇಸ್ಮ ಫಾನ ಹಿ ಹೋನಾ ಚಾಹಿಯೆ. माया के इतने विकल्प आएंगे जो अज्ञान काल में भी नहीं आए होंगे, ऐसे भी विकल्प आते हैं. ಬಾಬಾ ತಿಳಿಸ್ಕೊಡ್ತಿದ್ರೆ ಮಾಯೆ ಬಿರುಗಾಳಿ ಬಂದ್ಬಿಡ್ತದೆ, ಅದರಲ್ಲಿ ಹಾರಿ ಹೋಗೋದಲ್ಲ ಅಂತಾರೆ ಬಾಬಾ. ಅಂದರೆ ಮಾಯೆ ಬಿರುಗಾಳಿಗೆ ವಶ ಆಗೋದಲ್ಲ, ಮಾಯೆ ಇಷ್ಟೆಲ್ಲ ವಿಕಲ್ಪಗಳು ಬರ್ಬೋದು, ಇಷ್ಟೆಲ್ಲ ವಿಕಲ್ಪಗಳು ಬರ್ತವೆ, ಅಜ್ಞಾನ ಕಾಲದಲ್ಲೂ ಬಂದಿರೋಕ್ಕಿಲ್ಲ. ಅಂತಹ ಏನೇನೋ ವಿಚಾರಗಳು, ಕೆಟ್ಟ ವಿಚಾರಗಳು ನಿಮಗೆ ಬರ್ತವೆ ಅಂತಾರೆ ಬಾಬಾ. ಕಾತೆ ಹೇ ಭಕ್ತಿ ಮಾರ್ಗ ಮತ್ತು ಬಡಿ ಖುಷಿ ರಾತಿತಿ. ಆವಾಗ ಮಕ್ಕಳೇನು ಹೇಳೋದಕ್ಕೆ ಶುರು ಮಾಡ್ತಾರೆ, ಭಕ್ತಿ ಮಾರ್ಗದಲ್ಲಿ ಅಂತ ನಾವು ಬಹಳಷ್ಟು ಖುಷಿಯಲ್ಲಿ ಇರ್ತಿದ್ವಿ, ಅಭಿ ಆಪ್ಕೋ ಯಾದ್ ಕರ್ನೆ ಚಾತೆ ಹೇ ತೋ ಕರ್ ನಹಿ ಸಕ್ತೆ. ಆದರೆ ಈಗ ಬಾಬಾ ನಾವು ನಿಮ್ಮನ್ನು ನೆನಪು ಮಾಡಬೇಕಂತ ಕೂತ್ಕೊಂಡ್ರೆ ನಿಮ್ಮನ್ನು ನೆನಪು ಮಾಡೋದಕ್ಕಾಗ್ತಾ ಇಲ್ಲ. ಬಿಂದಿ ಯಾದ್ ನಹಿ ಪಡ್ತಿ ಹೇ, ಇನ್ನು ಬಿಂದು ನೆನಪಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಬಡಿ ಚೀಸ್ ಹೋದೋ ಯಾದ್ ಕರೆ ಬಾಬಾ, ಬಿಂದು ಹೆಂಗೆ ನೆನಪು ಮಾಡೋದು, ದೊಡ್ಡ ವಸ್ತು ಇದ್ರೆ ಏನು ಮಾಡ್ಬೋದು, ನೆನಪು ಮಾಡ್ಬೋದು ಅಂತ ಹೇಳ್ತಾರೆ. ಬಾಬಾ ಕತೆ ಹೇ ಕಿ ತುಮ್ ಶಿವ ಬಾಬಾ ಕಹಕರ್ ಯಾದ್ ಕರೋ ಇಸ್ ಪುರಾನಿ ದುನಿಯಾಕೋ ಭೂಲ್ ಜಾವು. ಆದರೆ ಶಿವ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಶಿವ ಬಾಬಾ ಅಂತ ನೆನಪು ಮಾಡಿರಿ, ಈ ಹಳೆಯ ಜಗತ್ತನ್ನು ನೀವು ಮರ್ತು ಬಿಡಿ ಅಂತ ಹೇಳ್ತಿದ್ದಾರೆ. ತುಮ್ ಶಾಂತಿಧಾಮೇ ಯಾದ್ ಕರೋ. ಬಾಬಾ ಹೇಳ್ತಿದ್ರೆ ನೀವು ನನ್ನನ್ನು ಶಾಂತಿಧಾಮದಲ್ಲಿ ನೆನಪು ಮಾಡಿ. ಸಿರ್ಫ್ ಶಾಂತಿಧಾಮಕ್ಕೂ ಯಾದ್ ನಹಿ ಕರ್ನಾ ಹೇ, ಬಾಪ್ ಕಿ ಯಾದ್ ಸೆ ಹಿ ವಿಕರ್ಮ ವಿನಾಶ ಹೋಂಗೆ. ಕೇವಲ ಶಾಂತಿಧಾಮವನ್ನು ನೆನಪು ಮಾಡೋದ್ರಿಂದ ಅಲ್ಲ, ಶಾಂತಿಧಾಮದಲ್ಲಿನೂ ಶಿವಬಾಬರವ್ರನ್ನ ಯಾವಾಗ ನೆನಪು ಮಾಡ್ತೀವೋ ಆವಾಗ ವಿಕರ್ಮ ವಿನಾಶ ಆಗ್ತದೆ. ಆತ್ಮ ಕ ಸ್ವೀಟ್ ಬಾಪ್ಸೆ ಲವ್ ಚಾಹೆ. ಆತ್ಮಗಳಾದ ನಮ್ಮದು ಅತಿ ಪ್ರಿಯ ಮಧುರ ತಂದೆಯ ಜೊತೆಗೆ ಪ್ರೀತಿನೂ ಬೇಕಾಗಿದೆ. ಆಧಾ ಕಲ್ಪಕ ಲವರ್ ಹೇ. ಬಾಬಾ ಹೇಳ್ತಿದ್ರೆ ನೀವೆಲ್ಲ ಅರ್ಧ ಕಲ್ಪದ ಪ್ರಿಯತಮೆಯರು ಅಂತ ಹೇಳ್ತಿದ್ದಾರೆ ಬಾಬಾ. ನೀವೆಲ್ಲ ಅರ್ಧ ಕಲ್ಪದ ಪ್ರಿಯತಮೆಯರಾಗಿದ್ದೀರಿ. ಆತ್ಮ ಕತಿ ಹೇ ಹಮ್ ಆಧಾ ಕಲ್ಪ ಆಪ್ಕೋ ಭೂಲ್ ಗಯೇ ಹೇ. ಆದರೆ ನಾವು ಆತ್ಮಗಳು ಹೇಳ್ತೀವಿ ಅರ್ಧ ಕಲ್ಪ ಬಾಬಾ ನಾವು ನಿಮ್ಮನ್ನು ಮರ್ತು ಬಿಟ್ಟಿದ್ದೀವಿ. ದೇಹ ಬ್ರಾಹ್ಮಣಿಯ ಜಿಸ್ಕೋ ಲೇ ಆತಿ ಹೇ ಬಹುತ್ ಖಬರ್ದಾರಿ ಸೆ ನಿಶ್ಚಯ ಬುದ್ಧಿ ವಾಲೆ ಕೋ ಹೀಲ ಆನಾ ಹೇ. ಬಾಬಾ ಹೇಳ್ತಾ ಇದ್ರೆ ಬ್ರಾಹ್ಮಣಿಯರು ಏನು ಬಾಬನ ಮಿಲ್ಲಕ್ಕೆ ಮಕ್ಕಳನ್ನ ಕರ್ಕೊಂಡು ಬರ್ತಾರೋ ಬಹಳಷ್ಟು ಎಚ್ಚರದಿಂದ ನಿಶ್ಚಯ ಬುದ್ಧಿ ಉಳ್ಳಂಥ ಮಕ್ಕಳನ್ನೇ ಕರ್ಕೊಂಡು ಬರಬೇಕು. ಅಗರ್ ಯಹ ಆಕರ್ ಫಿರ್ ಜಾಯೆ ಕೋಯಿ ಪತಿತ್ ಬನಾ ತೋ ದಂಡ ಬ್ರಾಹ್ಮಣಿ ಪರ್ ಆ ಜಾಯೇಗಾ, ಇಸ್ಲಿಯೇ ಬ್ರಾಹ್ಮಣಿ ಪರ್ ಬಹುತ್ ರೆಸ್ಪಾನ್ಸಿಬಿಲಿಟಿ ಹೇ. ಬಾಬಾ ಹೇಳ್ತಿದ್ರೆ ಒಂದು ವೇಳೆ ಬಾಬನ ಮನೆಗೆ ಅವ್ರನ್ನ ಕರ್ಕೊಂಡು ಬಂದ್ರಿ, ಅವರೇನಾದರೂ ಪತಿತರಾಗ್ಬಿಟ್ರು ಅಂದರೆ ಯಾರು ಬ್ರಾಹ್ಮಣಿಯರು ಶಿಕ್ಷಕಿಯರಿದ್ದಾರೋ ಅವ್ರ ಮೇಲೇ ಅವ್ರಿಗೇನಾಗ್ಬಿಡ್ತದೆ, ಶಿಕ್ಷೆ ಸಿಗ್ತದೆ. ಅದಕ್ಕೋಸ್ಕರ ಬಹಳಷ್ಟು ಭೋಜ ಅವ್ರ ಮೇಲೆ ಬಂದ್ಬಿಡ್ತದೆ. ಅದಕ್ಕೋಸ್ಕರ ಬ್ರಾಹ್ಮಣಿ ಪರ್ ಬಹುತ್ ರೆಸ್ಪಾನ್ಸಿಬಿಲಿಟಿ ಹೇ. ಅದಕ್ಕೋಸ್ಕರ ಬ್ರಾಹ್ಮಣಿಯರಿಗೆ ಟೀಚರ್ಸ್ ಅಕ್ಕಂದ್ರ ಮೇಲೆ ಬಹಳಷ್ಟು ಜವಾಬ್ದಾರಿ ಇರ್ತದೆ ಅಂತಾರೆ ಬಾಬಾ. ಬಾಬಾನೇ ಯಹ ರತ್ ಲಿಯಾ ಹೇ ಸಬ್ ಬಾತೋಂ ಕಾ ಅನುಭವಿ ಹೇ. ಇನ್ನು ಶಿವಬಾಬಾ ಈ ಬ್ರಹ್ಮ ತಂದೆಯ ರಥವನ್ನು ತೆಗೆದುಕೊಂಡಿದ್ದಾರೆ, ಇವರು ಎಲ್ಲ ಮಾತಿನ ಅನುಭವಿ ಆಗಿದ್ದಾರೆ. ಯಹತ್ತು ಗಂಧಕಿ ಬಾತ್ ನಹಿ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇಲ್ಲಿ ಯಾವುದೇ ಕೊಳಕು ಅಥವಾ ಅಪವಿತ್ರತೆಯ ಮಾತು ಇಲ್ಲ ಅಂತಿದ್ದಾರೆ. ಆಪಸ್ ಮೇ ಹಸ್ತಾ ಕೇಲ್ನಾ ಬಾತ್ಚೀತ್ ಕರ್ನಾ ಇಸ್ಕೋ ಕೊಯ್ ಮನಾ ನಹಿ ಹೇ. ಆದರೆ ಪರಸ್ಪರ ಖುಷಿಯಿಂದ ನಗುವುದು ಅಥವಾ ಆಟ ಆಡೋದು, ಮಾತನಾಡೋದು, ಪ್ರೀತಿಯಿಂದ ಇರೋದಕ್ಕೇನು ಬಾಬಾ ಯಾರಿಗೂ ಬೇಡ ಅನ್ನೋದಿಲ್ಲ. ಬಾಕಿ ಥೋಡಾ ಭಿ ಕೊಯ್ ಆತ್ಮ ಸೆ ಪ್ಯಾರ್ ರಖೇಂಗೆ ತೋ ಫಿರ್ ಜಾಸ್ತಿ ಬಡ್ತಾ ಜಾಯೇಗಾ. ಆದರೆ ಬಾಕಿ ಯಾವುದಾದ್ರೂ ಆತ್ಮದೊಂದಿಗೆ ಸ್ಥೂಲವಾದಂಥ ಪ್ರೀತಿಯನ್ನು ಏನಾದರೂ ಸ್ವಲ್ಪ ಇಟ್ಕೊಂಡ್ರೂ ಸಾಕು, ಮುಂದೆ ಅದೇನಾಗ್ತದೆ, ವೃದ್ಧಿ ಹೊಂದುತ್ತಾ ಹೋಗ್ತದೆ. ಉಸ್ಕಿ ಯಾದ್ ಆತಿ ರಹೇಗಿ ಇಸ್ಲಿಯೇ ಇಸ್ಸೆ ಭಿ ಪಾರ್ ಜಾನಾ ಹೇ. ಮತ್ತು ಅವ್ರ ಜೊತೆಗೆ ಪ್ರೀತಿ ಇಟ್ಕೊಂಡ್ರೆ ಪ್ರೀತಿ ವೃದ್ಧಿ ಆಗ್ತಾ ಹೋಗ್ತದೆ. ಆಮೇಲೆ ಅವ್ರ ನೆನಪೇ ನಿಮಗೆ ಬರೋದಕ್ಕೆ ಶುರು ಆಗ್ತದೆ, ಶಿವಬಾಬನ ನೆನಪೇ ಮರ್ತು ಹೋಗ್ತದೆ. ಅದಕ್ಕೋಸ್ಕರ ಇದಕ್ಕಿಂತಲೂ ನೀವು ದೂರ ಹೋಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅಬ್ ತುಮ್ ಘರ್ ಮೇ ಬೇಟೆ ಹೋ ವ ಸತ್ಯುಗ್ ಮೇ ಬೇಟೆ ಹೋ. ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಈಗ ನೀವು ಮನೆಯಲ್ಲಿ ಕೂತ್ಕೊಂಡಿದ್ದೀರೋ ಅಥವಾ ಸತ್ಯುಗದಲ್ಲಿ ಕೂತ್ಕೊಂಡಿದ್ದೀರೋ, ಎಲ್ಲಿ ಕೂತ್ಕೊಂಡಿದ್ದೀರಿ?
ಬಾಬಾ ಮಕ್ಕಳು ಉತ್ತರ ಕೊಡ್ತಾ ಇದ್ದಾರೆ, ಘರ್ಮೆ ಮನೆಯಲ್ಲಿ. ಬಾಪ್ ಬಚ್ಚೋಂಕು ಘರ್ಮೆ ಪಡಾತೆ ಹೇ, ಯಾಕಂದರೆ ಬಾಬಾ ಮಕ್ಕಳಿಗೆ ಮನೆಯಲ್ಲೇ ಓದಿಸ್ತಾರೆ. ತುಮ್ ಸಬ್ಕಾ ಯಹ ಘರ್ ಹೇ. ಬಾಬಾ ಹೇಳ್ತಿದ್ರೆ, ಮಕ್ಕಳೇ ನಿಮ್ದೆಲ್ಲರದು ಇದು ಮನೆಯಾಗಿದೆ. ಜಬ್ ಬಾಹರ್ ಜಾತೆ ಹೋ ತೋ ಐಸೆ ನಹಿ ಕಹೆಂಗೆ. ಮಧುಬನದಲ್ಲಿ ಇದು ಬಂದಾಗ, ಬಾಬನ ಮನೆಯಲ್ಲಿದ್ದಾಗ ಬಾಬಾ ಹೇಳ್ತಾರೆ, ಇದು ನಿಮ್ಮ ಮನೆ. ಹೊರಗೆ ಹೋದಾಗ ನೀವು ಆ ರೀತಿ ಹೇಳೋದಿಲ್ಲ. ಯಹ ಬಹುತ್ ಅಚ್ಚಾ ನಶಾ ರಹೇಗಾ. ಬಾಬಾ ಹೇಳ್ತಿದ್ರೆ, ಮಕ್ಕಳೇ ಇಲ್ಲಿ ತಂದೆಯ ಸಮ್ಮುಖದಲ್ಲಿದ್ದಾಗ, ತಂದೆಯ ಮನೆಯಲ್ಲಿದ್ದಾಗ ನಿಮಗೆ ಬಹಳಷ್ಟು ನಶೆ ಇರ್ತದೆ. ದೇಹಕ್ಕ ಅಭಿಮಾನ ಚೋಡ್ನಾ ಹೇ. ಬಾಬಾ ಹೇಳ್ತಾ ಇದ್ರೆ, ದೇಹಾಭಿಮಾನವನ್ನು ಬಿಡಬೇಕಾಗಿದೆ. ದೇಹಿ ಅಭಿಮಾನಿ ಬನೋ ತೋ ಜಾತ್ ಪಾತ್ ಕಾ ಭೇದ್ ಸಬ್ ನಿಕಲ್ ಜಾಯೇಗಾ. ಬಾಬಾ ಹೇಳ್ತಾ ಇದ್ರೆ, ದೇಹಾಭಿಮಾನವನ್ನು ಬಿಟ್ಬಿಡಿ, ಆತ್ಮಾಭಿಮಾನಿಗಳಾದ್ರಿ ಅಂದರೆ ಈ ಜಾತಿ ಮತ ಏನೆಲ್ಲ ಭೇದ ಭಾವಗಳಿದಾವೋ ಇವೆಲ್ಲ ಭೇದ ಭಾವಗಳು ದೂರ ಆಗಿಬಿಡ್ತವೆ. ಪುರಾನಿ ದುನಿಯಾ ತಮೋ ಪ್ರಧಾನ ಹೇ, ಇಸ್ಮೆ ಭೇದ ಭಾವ ಔರ್ ಹಿ ಬಡ್ತಾ ಜಾತಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ಹಳೆಯ ಜಗತ್ತು ತಮೋ ಪ್ರಧಾನ ಆಗಿದೆ. ಇದರಲ್ಲಿ ಇನ್ನೂ ಭೇದ ಭಾವನೆಗಳು ಮತಭೇದಗಳು ಎಲ್ಲ ಇನ್ನೂ ಜಾಸ್ತಿ वृद्धि ಆಗ್ತಾ ಹೋಗ್ತವೆ. आगे ब्रिटिश गवर्नमेंट के समय भाषाओं की किटपिट नहीं थी, अब दिन प्रतिदिन फूट बढ़ती जाती है. ಬಾಬಾ ಹೇಳ್ತಾ ಇದ್ರೆ, ಮೊದಲು ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಆ ಸಮಯದಲ್ಲಿ ಅನೇಕ ಭಾಷೆಗಳ ಬಗ್ಗೆ ಏನೋ ಒಂದು ಅಂಥ ಕಿರಿಪಿರಿ ಇರಲಿಲ್ಲ. ಈಗ ದಿನ ಪ್ರತಿದಿನ ಇವೆಲ್ಲ ಘರ್ಷಣೆಗಳು ಅಥವಾ ಭಾಷೆಗಳು ಜಾಸ್ತಿ ಆದವು, ಘರ್ಷಣೆಗಳು ಎಲ್ಲ ವೃದ್ಧಿ ಆಗ್ತಾ ಹೋಗ್ತಾ ಇದ್ದಾವೆ. ಫಿರ್ ಸತ್ಯುಗ್ ಮೇ ಏಕ್ ಹಿ ಭಾಷಾ ಹೋಗಿ. ಆಮೇಲೆ ಬಾಬಾ ಹೇಳ್ತಾ ಇದ್ರೆ, ಸತ್ಯುಗದಲ್ಲಿ ಒಂದೇ ಭಾಷೆ ಇರ್ತದೆ ಅಂತಿದ್ದಾರೆ ಬಾಬಾ. ಕೋಯಿ ಭೇದ ಭಾವ ನಹಿ ಹೋಗಾ. ಎಲ್ಲಿ ಸತ್ಯುಗದಲ್ಲಿ ಒಂದೇ ಭಾಷೆ ಇರ್ತದೆ, ಅಲ್ಲಿ ಯಾವ ಭೇದ ಭಾವಗಳು ಇರೋದಿಲ್ಲ ಅಂತಿದ್ದಾರೆ ಬಾಬಾ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, किसी भी देहदारी की याद न आए, इसके लिए किसी से भी प्यार नहीं करना है. ಯಾವುದೇ ದೇಹದಾರಿಗಳ ನೆನಪು ಬರಬಾರದು, ಅದಕ್ಕೋಸ್ಕರ ಯಾರೊಂದಿಗೂ ದೇಹದಾರಿಯೊಂದಿಗೆ ಪ್ರೀತಿಯನ್ನು ಮಾಡಬಾರದು. ಇಸ್ಸೆ ಬಿ ಪಾರ್ ಜಾನಾ ಹೇ, ಇದಕ್ಕಿಂತಲೂ ದೂರ ಹೋಗಬೇಕು. ಬಹುತ್ ಖಬರ್ದಾರಿ ರಖ್ನಿ ಹೇ, ಬಹಳಷ್ಟು ಎಚ್ಚರಿಕೆಯನ್ನಿಟ್ಟುಕೊಳ್ಳಬೇಕು. ಮಾಯಾಕ್ಕೆ ವಿಕಲ್ಪೋं से घबराना नहीं है, ವಿಜಯಿ ಬನ್ನ ಹೇ. ಮಾಯೆಯ ವಿಕಲ್ಪಗಳಿಂದ ಅರ್ಥಾತ್ ಮಾಯೆಯ ಕೆಟ್ಟ ಸಂಕಲ್ಪಗಳಿಂದ ಭಯಪಡಬೇಡಿ, ವಿಜಯಿಗಳಾಗಬೇಕು. सेकंड पॉइंट, ध्यान दीदार में माया की बहुत प्रवेशता होती है, इस भूत प्रवेशता से अपने को बचाना है. ಧ್ಯಾನದಲ್ಲಿ ಹೋಗಬೇಕು, ಸಾಕ್ಷಾತ್ಕಾರ ಆಗಬೇಕು ಅಂದರೆ ಇದರಲ್ಲಿ ಮಾಯೆದು ಬಹಳಷ್ಟು ಪ್ರವೇಶತೆ ಆಗ್ತದೆ. ಆದ್ದರಿಂದ ಇಸ್ ಭೂತ್ ಪ್ರವೇಶತಾ ಸೆ ಅಪ್ನೆ ಕೋ ಬಚಾನಾ ಹೇ, ಅದಕ್ಕೋಸ್ಕರ ಈ ಭೂತ ಪ್ರವೇಶತೆಯಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. ಬಾಪ್ ಕೋ ಅಪ್ನಾ ಸಚ್ಚಾ ಸಚ್ಚಾ ಸಮಾಚಾರ ದೇನಾ ಹೇ, ತಂದೆಗೆ ತಮ್ಮ ಸತ್ಯ ಸತ್ಯ ಸಮಾಚಾರವನ್ನು ಕೊಡಬೇಕು. ವರದಾನ್, हर बात में सार को ग्रहण कर ऑलराउंड बनने वाले सरल पुरुषार्थी भव. ಪ್ರತಿಯೊಂದು ಮಾತಿನ ಸಾರವನ್ನು ಗ್ರಹಣ ಮಾಡಿಕೊಂಡು ಆಲ್ರೌಂಡರ್ ಆಗುವಂತಹ ಸರಳ ಪುರುಷಾರ್ಥಿಗಳಾಗಿ. ಪ್ರತಿಯೊಂದು ಮಾತಿನ ಸಾರವನ್ನು ಗ್ರಹಣ ಮಾಡಿಕೊಂಡು ಆಲ್ರೌಂಡರ್ ಆಗುವಂತಹ सरल पुरुषार्थಿಗಳಾಗಿ. जो भी बात देखते हो सुनते हो उसके सार को समझ लो, और जो बोलो जो कर्म करो उसमें सार भरा हुआ हो तो पुरुषार्थ सरल हो जाएगा. ವರದಾನದ ವಿವರಣೆಯಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಏನೆಲ್ಲ ಮಾತನ್ನು ನೀವು ನೋಡ್ತಿರೋ ಏನೆಲ್ಲ ಕೇಳ್ತಿರೋ ಅದರಕ್ಕೆ ಉಸ್ಕೆ ಸಾರ್ಕೋ ಸಮಜ್ರು, ಅದರ ಒಂದು ಸಾರವನ್ನು ನೀವು ತಿಳ್ಕೊಳ್ಳಿ. ಮತ್ತು ಯಾವ ಮಾತನ್ನಾಡ್ತಿರೋ ಯಾವ ಕರ್ಮ ಮಾಡ್ತಿರೋ ಉಸ್ಮೆ ಸಾರ್ ಬರಾ ಹುವಾ ಹೋ, ಅದರಲ್ಲಿ ಸಾರ ತುಂಬಿರಬೇಕು.
ತೋ ಪುರುಷಾರ್ಥ ಸರಳ ಹೋ ಜಾಯೇಗಾ, ಆಗ ನಿಮ್ಮ ಪುರುಷಾರ್ಥ ಸರಳ ಆಗ್ತದೆ. ಐಸಾ ಸರಳ ಪುರುಷಾರ್ಥಿ ಸಬ್ ಬಾತೋ ಮೇ ಆಲ್ ರೌಂಡ್ ಹೋತಾ ರಹೆ. ಇಂತಹ ಸರಳ ಪುರುಷಾರ್ಥಿಗಳು ಎಲ್ಲ ಮಾತಿನಲ್ಲಿಯೂ ಆಲ್ರೌಂಡರ್ ಆಗ್ತಾರೆ. ಉಸ್ಮೆ ಕೋಯಿ ಬಿ ಕಮಿ ದಿಕಾಯಿ ನಹಿ ದೇತಿ, ಅವರಲ್ಲಿ ಯಾವ ಕೊರತೆಯೂ ಕಾಣೋದಿಲ್ಲ. ಕೋಯಿ ಬಿ ಬಾತ್ ಮೇ ಹಿಮ್ಮತ್ ಕಮ್ ನಹಿ ಹೋತಿ, ಅವರ ಯಾವ ಮಾತಿನಲ್ಲಿಯೂ ಸಾಹಸ ಅವ್ರಿಗೆ ಕಡಿಮೆ ಇರೋದಿಲ್ಲ. ಮುಖ್ ಸೆ ಐಸೆ ಬೋಲ್ ನಹಿ ನಿಕಲ್ತೆ ಕಿ ಹಮ್ ಯಹ ನಹಿ ಕರ್ ಸಕ್ತೆ, ಅವ್ರ ಬಾಯಿಂದ ಇಂತಹ ಮಾತು ಬರೋದಕ್ಕೆ ಸಾಧ್ಯ ಇಲ್ಲ, ನಾವು ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ऐसे सरल पुरुषार्थी स्वयं भी सरल चित्त रहते हैं और दूसरों को सरल चित्त बना देते हैं. ಇಂತಹ ಸರಳ ಪುರುಷಾರ್ಥಿಗಳು ಸ್ವಯಂವೂ ಸರಳ ಚಿತ್ತರಾಗಿರ್ತಾರೆ ಮತ್ತು ಅನ್ಯರನ್ನು ಸರಳ ಚಿತ್ತರನ್ನಾಗಿ ಮಾಡ್ತಾರೆ. ಸ್ಲೋಗನ್, साधन यूज़ करते उनके प्रभाव से न्यारे और बाप के प्यारे बनो. ಸಾಧನಗಳನ್ನು ಉಪಯೋಗಿಸುತ್ತಾ ಅದರ ಪ್ರಭಾವದಿಂದ ಭಿನ್ನ ಮತ್ತು ಬಾಬನಿಗೆ ಪ್ಯಾರ ಪ್ರಿಯ ಆಗಿ. ಅವ್ಯಕ್ತ ಇಶಾರೆ, ಸದಾ ಅಚಲ ಅಡೋಲ್ ಏಕರಸ ಸ್ಥಿತಿ ಕಾ ಅನುಭವ ಕರೋ. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವವನ್ನು ಮಾಡಿ. ಏಕರಸ ಸ್ಥಿತಿ बनाने के लिए सिवाय एक के और कुछ भी देखते हुए ना देखो. ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಒಬ್ಬ ತಂದೆ ವಿನಃ ಏನೆಲ್ಲ ನೋಡ್ತಾ ಇದ್ರು, ದೇಖ್ತೆ ಹುಯೆ ಬಿ ನಾ ದೇಖೋ, ಎಲ್ಲ ನೋಡ್ತಾ ಇದ್ರು ನೋಡ್ದ ಹಾಗೆ ಇರಿ. ಯಹ ಜೋ ಕುಚ್ ದೇಖ್ತೆ ಹೋ ಯಹ ಕೋಯಿ ಬಿ ವಸ್ತು ರಹನೆ ವಾಲೆ ನಹಿ ಹೇ. ಈ ಕಣ್ಣಿನಿಂದ ನೀವೇನೆಲ್ಲ ನೋಡ್ತಾ ಇದ್ದೀರೋ ಅದು ಯಾವ ವಸ್ತು ಇರುವಂಥದ್ದು ಅಲ್ಲ, ಅದು ಉಳಿಯುವಂಥದ್ದಲ್ಲ. तो एक रस तेरियम तब रह सकेंगे जब कोई भी दृश्य देखते क्यों क्या की उत्पत्ति न हो. ಈ ರೀತಿ ಏಕರಸ ಸ್ಥಿರವಾಗಿ ನೀವು ಯಾವಾಗಿರೋದಕ್ಕೆ ಸಾಧ್ಯ ಅಂದರೆ ಯಾವಾಗ ಯಾವುದೇ ದೃಶ್ಯವನ್ನು ನೋಡಿದ್ರು ಯಾಕೆ ಹೇಗೆ ಅನ್ನುವಂಥ ಪ್ರಶ್ನೆಗಳು ಉತ್ಪನ್ನ ಆಗೋದಿಲ್ವೋ ಆಗ ಯಹಿ ವ್ಯರ್ಥ ಸಂಕಲ್ಪೋಂಕಿ ಹಲ್ಚಲ್ ಕಾ ಕಾರಣ ಹೇ. ಇದೇ ವ್ಯರ್ಥ ಸಂಕಲ್ಪಗಳು ಒಂದು ನಮ್ಮ ಸ್ಥಿತಿಯನ್ನು ಏರುಪೇರು ಮಾಡೋದಕ್ಕೆ, ಹಲ್ಚಲ್ ಮಾಡೋದಕ್ಕೆ ಇವೇ ಕಾರಣ ಆಗಿದ್ದಾವೆ. ಇಸ್ ಕ್ಯೂ ಕಿ ಸಮಾಪ್ತಿಗೆ ಬಾದ್ ಹಿ ಸಂಪೂರ್ಣತೆ ಆಯೇಗಿ. ಇದು ಯಾಕೆ ಏನು ಹೇಗೆ ಎನ್ನುವಂಥ ಒಂದು ಕ್ಯೂ ಇದೆಯಲ್ಲ, ಈ ಕ್ಯೂವನ್ನು ಯಾವಾಗ ನೀವು ಸಮಾಪ್ತಿ ಮಾಡ್ತೀರೋ ಆ ಸಮಾಪ್ತಿಯ ನಂತರವೇ ನಿಮ್ಮಲ್ಲಿ ಸಂಪೂರ್ಣತೆ ಬರ್ತದೆ. ಅಚ್ಚಾ, ಓಂ ಶಾಂತಿ.